ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಇಂದಿನ ವಿಷಯ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಹೆಜ್ಜೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ವಿ.ಬಿ. ನಂದ್ಯಾಳ್. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಪ್ರಸಾರದ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಈಗಾಗಲೇ ತಮಗೆ ಗೊತ್ತಾಗಿದೆ. ಪ್ರತಿ ವರ್ಷ ಫೆಬ್ರವರಿ 4ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕ್ಯಾನ್ಸರ್ ರೋಗದ ಬಗ್ಗೆ ಅರಿವು, ತಿಳುವಳಿಕೆ, ಜಾಗೃತಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಇರುವಂಥ ಅವಕಾಶಗಳು, ಎಲ್ಲ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕ್ಯಾನ್ಸರ್ ಅಂತ ಅಂದ್ಕೊಳ್ಳೆ ನಮಗೆ ಒಂದು ಆತಂಕ ಶುರುವಾಗುವಂಥ ಒಂದು ಸಂದರ್ಭ ಇರ್ತದೆ. ಅಂಥ ಒಂದು ದೊಡ್ಡ ರೋಗ ಅನ್ನುವಂಥ ಒಂದು ನಮ್ಮಲ್ಲಿ ಒಂದು ಹೆದರಿಕೆ ಅದು ಮನೆ ಮಾಡಿಬಿಟ್ಟದ. ಕ್ಯಾನ್ಸರ್ ಅಂತ ಅಂದ್ಕೊಳ್ಳೆ ನಾವು ಹೆದರೋದಕ್ಕೆ ಶುರು ಮಾಡಿಬಿಡ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ನಾವು ರೋಗವನ್ನು ಬರಲಾರ್ದಂಗೆ ಯಾವ ರೀತಿ ನಾವು ತಡೆಗಟ್ಟಬಹುದು ಅನ್ನುವಂಥದ್ದು ಭಾಳ ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಮಾತೇನದಲ್ಲ. ಅದರ ಪ್ರಕಾರ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕ್ಯಾನ್ಸರ್ ಬಗ್ಗೆ ಮಾಹಿತಿ ಮಾಡ್ಕೊಳ್ಳೋಣ. ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಏನೇನು ಕಾರಣಗಳದಾವ ಕ್ಯಾನ್ಸರ್ ಬರೋದಕ್ಕೆ, ಮತ್ತು ಇತ್ತೀಚಿನ ಬೆಳವಣಿಗೆಗಳು ಏನು, ಸಂಶೋಧನೆ ಆಗ್ತಾ ಇರ್ತದೆ. ದಿನದಿಂದ ದಿನ ಹೊಸ ಹೊಸ ಸಂಶೋಧನೆಗಳು ಬರ್ತಾ ಇರ್ತವೆ. ಇಂಥ ಸಂದರ್ಭದೊಳಗೆ ಕ್ಯಾನ್ಸರ್ ಲೋಕದೊಳಗೆ ಸಾಕಷ್ಟು ಬದಲಾವಣೆಗಳನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅಂಥ ಎಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಅನುಭವಸ್ಥ ವೈದ್ಯರಾಗಿರುವಂಥ ಡಾಕ್ಟರ್ ವಿ.ಬಿ. ನಂದ್ಯಾಳ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಇದ್ದಾರೆ. ಪ್ರೊಫೆಸರ್ ವಿ.ಬಿ. ನಂದ್ಯಾಳ್ ಅವರು ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದೊಳಗೆ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ವಿ.ಬಿ. ನಂದ್ಯಾಳ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜನರಿಗೆ ಅದು ಒಂದು ಸಾಮಾನ್ಯವಾದಂಥ ಒಂದು ತಿಳುವಳಿಕೆ ಅಥವಾ ನಂಬಿಕೆ ಅಂತ ಅನ್ನಬಹುದು. ಏನಂತಂದ್ರೆ ಕ್ಯಾನ್ಸರ್ ಆಗ್ಯದ ಅಂತ ಅಂದ್ಕೊಳ್ಳೆ ಹೆದರಿಕೊಳ್ಳುವಂಥದ್ದು, ಇಡೀ ಜಗತ್ತು ನನ್ನ ಪಾಲಿಗೆ ಮುಳುಗೋಯ್ತು ಅನ್ನುವಂಥ ಒಂದು ಅಂಧಕಾರ ನೆಲೆಸಿಬಿಡ್ತದೆ. ಇಂಥ ಒಂದು ಸಂದರ್ಭದೊಳಗೆ ಜಾಗೃತಿ ಭಾಳ ಮುಖ್ಯದ. ಅದ್ರ ಬಗ್ಗೆ ನಾವು ಹೆದರಬಾರ್ದು. ಸಾಕಷ್ಟು ಕ್ರಮಗಳನ್ನು ಅಥವಾ ಸಾಕಷ್ಟು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಈ ರೋಗವನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳು ಏನದಾವ ಕ್ಯಾನ್ಸರ್ದೊಳಗೆ ಅನ್ನೋದ್ರ ಬಗ್ಗೆ ತಾವು ನಮ್ಮ ಶ್ರೋತೃಗಳಿಗೆ ಮನವರಿಕೆ ಮಾಡಿಕೊಡಬೇಕು ಅಂಥೇಳಿ ಕೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಕ್ಯಾನ್ಸರ್ ಅಂದ ತಕ್ಷಣ ಜನರಿಗೆ ಒಂದು ಭಯ ಮೂಡೋಂಥ ಶಬ್ದ ಆಗ್ಬಿಡುತ್ತದೆ. ಹೌದು. ಕ್ಯಾನ್ಸರ್ ಅಂದ ತಕ್ಷಣವೇ ನನಗೆ ಕ್ಯಾನ್ಸರ್ ಇದೆ ಅಥವಾ ನನಗೆ ಕ್ಯಾನ್ಸರ್ ಅಂತೇನೋ ಡಯಾಗ್ನೋಸ್ ಮಾಡಿದ್ದಾರೆ, ಕ್ಯಾನ್ಸರ್ ಇರಬಹುದು ಅಂತ ಒಂದು ಸಂಶಯ ಬಂದಾಗ ಕೂಡ ಭಯ ಬಂದ್ಬಿಡುತ್ತೆ. ಸೊ ಆ ಒಂದು ಶಬ್ದ ಕೇಳಿದರೆ ಜನರಿಗೆ ಭಯ ಆಗಬೇಕು ಅಂತಂದರೆ ಒಂದು ಕಾರಣ, ಕ್ಯಾನ್ಸರ್ ಮೊದಲೆಲ್ಲ ಟ್ರೀಟ್ಮೆಂಟ್ ಆಗ್ತಿರಲಿಲ್ಲ. ಜನ ಕ್ಯಾನ್ಸರ್ ಆಗಿದೆ ಅಂದಮೇಲೆ 1 ವರ್ಷದಲ್ಲಿ ಸಾಯ್ತಾನೆ, 2 ವರ್ಷದಲ್ಲಿ ಸಾಯ್ತಾನೆ, 3 ವರ್ಷದಲ್ಲಿ ಸಾಯ್ತಾನೆ, ಈ ಥರ ಎಲ್ಲ ಒಂದು ನಂಬಿಕೆಗಳಿದ್ದು. ಆದರೆ ಈಗಿನ ದಿನಗಳಲ್ಲಿ ಕ್ಯಾನ್ಸರ್ ಆಗಿದೆ ಅಂತಂದಮೇಲೆ ಅಷ್ಟೊಂದು ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಯಾಕೆಂದರೆ ಮೊದಲು ಕ್ಯಾನ್ಸರ್ ಆಗಿದೆ ಅಂದರೆ ದೊಡ್ಡ ಸಿಟಿಗಳಿಗೆ ಮಾತ್ರ ಹೋಗ್ಬೇಕು, ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು, ಆಗುತ್ತೋ ಇಲ್ಲೋ ಎಲ್ಲ ಇರ್ತಿತ್ತು. ಆದರೆ ಇವಾಗ ಜನರಿಗೆ ಅದರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ, ಜನರಿಗೂ ಗೊತ್ತಾಗ್ತಾ ಇದೆ. ಅಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಮೇಲೆ ಕ್ಯಾನ್ಸರ್ ಒಮ್ಮೆ ಡಯಾಗ್ನೋಸ್ ಆದ್ರೂ ಪೇಷಂಟ್ಗಳಿಗೂ ಕೂಡ ವೈದ್ಯರ ಹತ್ರ ಹೋಗಲು ಸಾಕಷ್ಟು ಅವಕಾಶಗಳಿದ್ದಾವೆ. ಕ್ಯಾನ್ಸರ್ ಸ್ಪೆಷಲಿಸ್ಟು ವೈದ್ಯರಲ್ಲಿ
ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹಿಂದಕ್ಕೇನಿದ್ರು ಕ್ಯಾನ್ಸರ್ ಡಾಕ್ಟರ್ಸ್ಗಳು ಭಾಳ ಕಡಿಮೆ ಇದ್ರು ಅಂತೀರಿ. ಈಗೇನಾಗಿದೆ ರೀ, ಅಲ್ಲಿ ಕ್ಯಾನ್ಸರ್ ಡಾಕ್ಟರ್ಗಳು ಸ್ಪೆಷಲಿಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ತೊಗೊಂಡು, ಎಕ್ಸ್ಪೋಜರ್ ತೊಗೊಂಡು, ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು ಯೂಸ್ ಮಾಡ್ಕೊತ ಮೆಡಿಸಿನ್ಸ್ ಯೂಸ್ ಮಾಡೋದು, ಭಾಳಷ್ಟು ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಅದರಲ್ಲಿ ಇಂಜಿನಿಯರ್ಸ್ ರೋಲು ಇದೆ. ಇಂಜಿನಿಯರ್ಸು ಸಹಾಯ ಮಾಡ್ತಾ ಇದ್ದಾರೆ ವೈದ್ಯರ ಸಬ್ಜೆಕ್ಟ್ನಲ್ಲಿ. ಸೊ ಹೀಗಾಗಿ ಮೊದಲಿನ ಥರ ಈಗ ಭಯ ಪಡೋಂಥದ್ದು ಏನೂ ಇಲ್ಲ ರೀ ಸದ್ಯಕ್ಕೆ. ಮೊಟ್ಟ ಮೊದಲನೇದಾಗಿ ನಾವು ಏನು ತಿಳ್ಕೊಬೇಕಂದ್ರೆ, ಕ್ಯಾನ್ಸರ್ ಅಂದರೆ ಏನಪ್ಪ? ಕ್ಯಾನ್ಸರ್ ಅಂದರೆ ಸುಮಾರು ಶರೀರದ ಮಿಲಿಯನ್ಸ್ ಆಫ್ ಸೆಲ್ಸ್ ಅಂತೀವಿ ನಾವು. ಆ ಸೆಲ್ಸ್ಗಳು ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಅವು ಅಂದ್ರೆ ಕೋಶಗಳು ಇರ್ತಾವ ಶರೀರದೊಳಗೆ. ಕೋಶಗಳು ಬೆಳೀತಾ ಇರುತ್ತೆ, ಆಮೇಲೆ ಡಿವೈಡ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಪ್ರೊಸೀಜರ್ ನಡೀತಾ ಇರುತ್ತೆ ಅದು. ಸೊ ನಾರ್ಮಲ್ ಪ್ರೊಸೀಜರ್ ನಡೀತಾ ಇರಬೇಕಾದ್ರೆ ಏನೂ ತೊಂದರೆ ಇಲ್ಲ. ವೆರಾಸ್ ಆ ನಾರ್ಮಲ್ ಪ್ರೊಸೀಜರ್ನಲ್ಲಿ ಯಾವುದಾದ್ರೂ ಒಂದಿಷ್ಟು ಸೆಲ್ಸ್ಗಳು ಯಾವುದೋ ಒಂದು ಕಾರಣದಿಂದ, ಆ ಕಾರಣ ಶರೀರದೊಳಗಿಂದ ಕಾರಣ ಇರ್ಬೋದು ಅಥವಾ ಶರೀರದ ಹೊರಗಡೆಯಿಂದ ಕಾರಣಗಳನ್ನೂ ಇರ್ಬೋದು. ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀವಿ, ಸ್ಮೋಕ್ ಅಂತೀವಿ, ಅಥವಾ ಎಕ್ಸ್ಪೋಜರ್ ಟು ಸನ್ರೈಸ್ ಅಂತೀವಿ, ಅಥವಾ ನಮ್ಮ ಊಟದ ಪದಾರ್ಥಗಳದನ್ನು ಅನ್ಬೋದು. ಸೊ ಆ ಥರ ಏನಾದರೂ ಎಕ್ಸ್ಪೋಜರ್ ಆಯಿತು ಅಂತಂದಾಗ ಈ ನಾರ್ಮಲ್ ಗ್ರೋತ್ ಬೆಳವಣಿಗೆ ಏನಾಗುತ್ತೆ ರೀ, ಸೆಲ್ಗಳು ದಾರಿ ತಪ್ಪು ಬಿಡುತ್ತೆ. ದಾರಿ ತಪ್ಪಿತು ಅಂದರೆ ಅಲ್ಲಿ ಐದರ್ ಒಡಿಬೇಕು, ಇಲ್ಲ ಅಂದರೆ ಮಲ್ಟಿಪ್ಲೈ ಆಗಬೇಕು. ಸೊ ಒಡಿತು ಅಂದರೆ ಏನು ಭಯ ಪಡೋಂಥದ್ದಿಲ್ಲ. ಆದರೆ ಮಲ್ಟಿಪ್ಲೈ ಆಯಿತು ಅಂತಂದರೆ ಅಬ್ನಾರ್ಮಲ್ ಫಾಸ್ಟಾಗಿ ಬೆಳೀತಾ ಹೋಗುತ್ತೆ. ಸೊ ಅಬ್ನಾರ್ಮಲ್ ಆಗಿ ಫಾಸ್ಟ್ ಬೆಳೀತಾ ಹೋಯಿತು ಅಂದರೆ ಅದು ಒಳಗಡೆನೂ ಬೆಳಿಬಹುದು ಅಥವಾ ಹೊರಗಡೆ ಬಂದು ಬೆಳಿಬಹುದು. ಎರಡು ಥರದ ಒಂದು ಬೆಳವಣಿಗೆ ಇರುತ್ತೆ ಅದು. ಸೊ ಅಬ್ನಾರ್ಮಲ್ ಸೆಲ್ಸು ಗ್ರೋತ್ ಏನಾಗುತ್ತೆ, ಇನ್ಸೈಡ್ ಗ್ರೋತ್ ಆರ್ ಔಟ್ಸೈಡ್ ಗ್ರೋತ್ ಅಂತ ನಾವು ನಮ್ಮ ಮೆಡಿಸಿನ್ ಭಾಷೆದಲ್ಲಿ ಹೇಳ್ತಾ ಇರ್ತೀವಿ. ಒಳಗೂ ಬೆಳಿಬಹುದು, ಹೊರಗೂ ಬೆಳಿಬಹುದು. ಸೊ ಈ ಥರ ಬೆಳವಣಿಗೆ ಶುರು ಆಯಿತು ಅಂದರೆ ಅದು ಇನಿಷಿಯಲ್ ಸ್ಟೇಜ್ನಲ್ಲಿ ಕೆಲವೊಂದು ಸರಿ ಕಾಣೋದಿಲ್ಲ, ಕೆಲವರಿಗೆ ಇನಿಷಿಯಲ್ ಸ್ಟೇಜ್ನಲ್ಲಿ ಕಾಣಬಹುದು. ಯಾಕಂದರೆ ಕ್ಯಾನ್ಸರ್ ಅಂದಾಗ ಏನಾಗುತ್ತೆ ರೀ, ಕ್ಯಾನ್ಸರ್ ಅದರಲ್ಲೂ ವೆರೈಟೀಸ್ ಆಫ್ ಕ್ಯಾನ್ಸರ್ ಇರುತ್ತೆ. ಸೊ ಯಾವ ಕ್ಯಾನ್ಸರ್ ಯಾವ ಥರ ಕಾಣುತ್ತೆ ಅಂತಂಬೋದು ಅದ್ರ ಬಗ್ಗೆನೂ ಒಂದಿಷ್ಟು ನಾವು ಮಾಹಿತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಮಾಹಿತಿ ಮಾಡ್ಕೊಂಡಾಗ ಆ ಒಂದು ಕ್ಯಾನ್ಸರ್ ಬಂತು ಅಂದರೆ ಪಟ್ನೆ ಫಸ್ಟ್ ಸ್ಟೇಜ್ನಲ್ಲಿನೇ, ಇನಿಷಿಯಲ್ ಸ್ಟೇಜ್ನಲ್ಲಿ ನಾವು ವೈದ್ಯರ ಹತ್ರ ಹೋದ್ವಿ, ಅವ್ರಿಗೆ ತೋರಿದ್ವಿ, ಅದು ಇನ್ನೂ ಆಗೋ ಸ್ಟೇಜ್ನಲ್ಲಿ ಇದೆ ರೀ, ಕನ್ಫರ್ಮ್ ಆಯಿತು ಅಂದರೆ ಮತ್ತೆ ಅದಕ್ಕೆ ಈಸಿಲಿ ಟ್ರೀಟ್ಮೆಂಟ್ನೂ ಆಗುತ್ತೆ. ಸೊ ಹೀಗಾಗಿ ಮೊದಲು ಕ್ಯಾನ್ಸರ್ ಏನು ಅಂತ ಅರ್ಥ ಆಯಿತು, ಅರಿವಾಯಿತು ಅಂದರೆ ಮುಂದೆ ಅದಕ್ಕೆ ನಾವು ಭಯ ಪಡೋಂಥದ್ದು ಏನೂ ಇಲ್ಲ ರೀ. ಅದ್ರ ಬಗ್ಗೆ ಅಂದ್ರೆ ಮೊದಲು ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕ್ರಿ. ಸಾಮಾನ್ಯವಾದಂತಹ ಒಂದು ಜ್ಞಾನ ಕ್ಯಾನ್ಸರ್ ಬಗ್ಗೆ ಇರಬೇಕಾಗ್ತದೆ, ಅರಿಯಬೇಕು. ಅದ್ರ ಬಗ್ಗೆ ನಾವು ಹೆದರಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ. ಆತ್ಮೀಯರೇ, ಈ ಬಗ್ಗೆ ತಾವು ಚಿಂತನೆ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಡಾಕ್ಟರ್ ಸರ್ ಹೇಳ್ದಂಗೆ ನಾವು ಕ್ಯಾನ್ಸರ್ ಅಂತ ಅಂದ್ಕೊಳ್ಳಿ ಒಮ್ಮೆ ಹೆದರಿಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನಾವೇ ತಂದುಕೊಳ್ತೀವಿ. ಅದನ್ನು ನಾವು ಬಿಟ್ಟು ಅದರ ಬಗ್ಗೆ ಅರಿವು ಮೂಡಿತಪ್ಪ ಅಂತಂದ್ರೆ, ಜ್ಞಾನ ಮೂಡಿತು ಅಂತಂದ್ರೆ ನಮಗೆ ಅದರ ಬಗ್ಗೆ ಇರುವಂಥ ಭಯ ನಿವಾರಣೆ ಆಗುವಂಥ ಸಾಧ್ಯತೆಗಳು ಅದಾವ. ತಾವು ಕೂಡ ನಮಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನಾಗಲಿ ಅಥವಾ ತಮ್ಮ ವಿಚಾರಗಳನ್ನಾಗಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 295986, ಇನ್ನೊಂದು 295987, ಕಲಬುರಗಿಯ STD ಕೋಡ್ 08472. ಈ ನಂಬರ್ಗಳಿಗೆ ತಾವು ಕರೆ ಮಾಡಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡ್ಬೋದು. ಡಾಕ್ಟ್ರೇ, ಈಗ ಕ್ಯಾನ್ಸರ್ ಅನ್ನುವಂಥದ್ದು ಏನು ಅನ್ನೋದ್ರ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರಿ. ಕ್ಯಾನ್ಸರ್ ಯಾಕಾಗ್ತದೆ ಅನ್ನುವಂಥ ಒಂದು ಕಾರಣ ಭಾಳ ಮುಖ್ಯವಾದಂಥದ್ದು ಇವತ್ತಿನ ದಿವಸ. ಅದಕ್ಕೂ ಕೂಡ ತಾವು ಕಾರಣಗಳನ್ನು ಹೇಳಿದ್ರಿ. ಯಾಕೆ ಆಗ್ತಾ ಇದೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಕ್ಯಾನ್ಸರ್ ಪೇಷಂಟ್ಸ್ ಸಂಖ್ಯೆ ಒಳಗೆ ವೃದ್ಧಿ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೌದು. ಏನೇನು ಕಾರಣಗಳಿರ್ಬೋದು ಅಂತೀರಿ? ಕ್ಯಾನ್ಸರ್ ನೋಡ್ರಿ, ಕಾರಣಗಳು ಸಾಕಷ್ಟು ಕಾರಣಗಳು ಇದ್ದಾವೆ. ಅದರಲ್ಲಿ ಮಹತ್ವವಾದ ಕಾರಣಗಳು ಅಂತಂದರೆ ಎಕ್ಸ್ಪೋಜರ್ ಟು ಸನ್, ಅಂದರೆ ಈ ಸೂರ್ಯನ ಕಿರಣಕ್ಕೆ ನಾವು ಜಾಸ್ತಿಯಾಗಿ ನಮ್ಮ ಶರೀರವನ್ನು ಎಕ್ಸ್ಪೋಸ್ ಮಾಡಿದ್ದೀವಿ, ಅದು ಒಂದು ಕಾರಣ. ಅದಾದಮೇಲೆ ನಾವು ಕೆಲಸ ಮಾಡುವಂಥ ಕೆಲಸದಲ್ಲಿ
ಒಂದು ವೇಳೆ ಅಲ್ಲಿ ಸ್ಮೋಕ್ಗಳು ಅಂದರೆ ಹೊಗೆಗಳು, ಇವಾಗ ನಾವು ಊರಲ್ಲಿ ಓಡಾಡ್ತಾ ಇರ್ತೀವಿ, ಲಾರಿಗಳು, ಬಸ್ಗಳು, ಅದ್ರ ಹಿಂದಿಂದ ಸ್ಮೋಕ್ ಬರುತ್ತೆ. ಮಾಲಿನ್ಯ, ವಾಯು ಮಾಲಿನ್ಯ, ಪೊಲ್ಯೂಷನ್. ಸೊ ಈ ಥರ ಒಂದು ವಾತಾವರಣ ಇದ್ದಲ್ಲಿ ಅದು ಒಂದು. ಅದಾದಮೇಲೆ ಸಿಗರೇಟ್ ಸ್ಮೋಕಿಂಗಿಂದ ಹೊರಗಡೆ ಏನು ಹೊಗೆ ಬರುತ್ತೆ, ಆ ಹೊಗೆಯಿಂದನೂ ಕೂಡ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಭಾಳ ಆಗ್ತಾ ಇದೆ. ಅದಾದಮೇಲೆ ತಂಬಾಕು ಸೇವನೆ, ಸಿಗರೇಟ್ ಸೇವನೆ, ಅದಾದಮೇಲೆ ಆಲ್ಕಹಾಲ್ ತಗೊಳ್ಳೋದು, ಮದ್ಯಪಾನ. ಸೊ ಈ ಥರದ ಒಂದು ನಾವು ಎಕ್ಸ್ಪೋಜರ್ ಆದ್ವಿ ಅಂತಂದರೆ ಇದರಲ್ಲಿ ಚಾನ್ಸಸ್ ಆಫ್ ಕ್ಯಾನ್ಸರ್ ಆರ್ ಮೋರ್. ಎರಡನೇದಾಗಿ ನಾವು ಊಟ ಮಾಡುವಾಗನೂ ಕೆಲವೊಂದು ಪದಾರ್ಥಗಳು ನಾವು ಕೆಮಿಕಲ್ ಯೂಸ್ ಮಾಡಿರುವಂಥ ಪದಾರ್ಥಗಳು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಅದು ಸ್ಮಾಲ್ ಅಮೌಂಟ್ನಲ್ಲಿ ಹಾಕಿದರೆ ಅದು ಒಂದು ಔಷಧಿ. ಯಾವುದೇ ಒಂದು ಎಕ್ಸೆಸ್ ಕ್ವಾಂಟಿಟಿ ಬಂತು ಅಂದರೆ ಅದು ವಿಷನೇ ಆಗ್ತದೆ. ಸೊ ವಿಷ ಆದಾಗ ಶರೀರದಲ್ಲಿಂದ ಸೆಲ್ಸ್ಗಳೇನಾಗುತ್ತೆ ರೀ, ಆ ವಿಷಕ್ಕೆ ಎಕ್ಸ್ಪೋಸ್ ಆದಾಗ ದಾರಿ ತಪ್ಪುವಂಥ ಸಂದರ್ಭ ಕ್ರಿಯೇಟ್ ಆಗುತ್ತೆ ಒಳಗೆ. ಸೊ ಅಂಥ ಹೊತ್ತಿನಲ್ಲಿ ಮಲ್ಟಿಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದಲ್ರಿ. ಅಂದ್ರೆ ಈಗೇನು ಕೋಶಗಳು ವಿಭಜನೆ ಆಗ್ತಾವ, ವಿಭಜನೆ ಆಗಿ ಮತ್ತೆ ಸತ್ತು ಹೋಗ್ಬಿಡ್ತಾವ. ಒಂದು ಇದು ಕೋಶಗಳಿಂದ ಅಂಗಾಂಶದಿಂದ ಒಂದು ಶರೀರ ತಯಾರಾಗುವಂಥದ್ದು, ಅಂಗಗಳು ತಯಾರಾಗಿ ಅದು ಸಾಮಾನ್ಯವಾದಂತಹ ಒಂದು ವೇಗದೊಳಗೆ ನಡೆದ್ರೆ ಏನು ತೊಂದರೆ ಇಲ್ಲ. ಆದರೆ ಈ ಕೋಶಗಳು ವಿಭಜನೆ ಆಗಿ 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 ಅದು ಮುಂದೆ ಅಂದ್ರೆ ಕಂಟ್ರೋಲ್ ಇರಲಿಲ್ಲ, ಹತೋಟಿ ಇರಲಿಲ್ಲ ಅಂತಂದ್ರೆ ಗಡ್ಡೆಗಳಾಗಿ ಪರಿಣಮಿಸ್ತಾವ ಅಂತ ಹೇಳ್ತಾರೆ. ಅದೇ ಗಡ್ಡೆಗಳ ಮುಂದೆ ಕ್ಯಾನ್ಸರ್ ಆಗ್ತದೆ. ಆಮೇಲೆ ಕ್ಯಾನ್ಸರ್ ಗಡ್ಡೆ ರೂಪದಲ್ಲಿ ಆಗಬೇಕು ಅಂತನೂ ಏನಿಲ್ಲ ಅಂತೀರಿ. ಕ್ಯಾನ್ಸರು ಗಡ್ಡೆ ಕಾಣಿಸೋದೇ ಇಲ್ಲ. ಅದು ಒಂದು ನೀರಿನ ಒಂದು ಆಕಾರದಲ್ಲಿನೂ ಇರ್ಬೋದು, ತಿಳಿ ಆಕಾರದಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ರಕ್ತದಲ್ಲಿ ಇರುತ್ತೆ, ರಕ್ತದ ಕ್ಯಾನ್ಸರ್ ಅಂತಂದ್ರೆ ಅಲ್ಲಿ ಏನು ಗೊತ್ತೇ ಆಗೋದಿಲ್ಲ. ಆದರೆ ಅಂಥ ಸಿಚುವೇಶನ್ದೊಳಗೆ ಕ್ಯಾನ್ಸರ್ ಹೆಂಗೆ ಗೊತ್ತಾಗ್ತದಪ್ಪ? ಜನರಿಗೆ ಒಂದು ಫೆಟ್ಟಿಗ್ ಅಂತೆ ನಾವು ಯೂಸ್ ಮಾಡ್ತೀವಿ, ಅಂದರೆ ದಣಿವು ಆಯಾಸ ಮೆಹಸೂಸ್ ಆಗುತ್ತೆ ಜನರಿಗೆ. ಆಮೇಲೆ ಯಾಕೋ ನನಗೆ ಲಾಸ್ಟ್ ಒಂದು ತಿಂಗಳದಿಂದ ಹಸಿವು ಆಗ್ತಾ ಇಲ್ಲ, ಅಥವಾ ನನಗೆ ಆಯಾಸ ಆಗ್ತಾ ಇದೆ, ಆಮೇಲೆ ಸೊಂಟ ನೋವು, ಟೊಂಕ ನೋವು, ಇಲ್ಲ ಅಂದರೆ ಕೀಳು ನೋವು, ಈ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಇನಿಷಿಯಲ್ ಸ್ಟೇಜಸ್ ಆಫ್ ಕ್ಯಾನ್ಸರ್ಸ್ ಇರುತ್ತೆ. ಬಟ್ ಎಲ್ಲನೂ ಈ ಥರ ಬಂತು ಅಂದ್ರೆ ಎಲ್ಲನೂ ಕ್ಯಾನ್ಸರ್ ಆಗುತ್ತೆ ಅಂತ ಇರಲ್ಲ. ಕೆಲವೊಂದು ಸರಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಸೊ ರೀಸನ್ಸ್ ಏನಾಗುತ್ತೆ ರೀ, ಕಾರಣಗಳು ಅಂದರೆ ಸಾಕಷ್ಟು ಕಾರಣಗಳು. ಅದ್ರ ಮೇನ್ ಕಾರಣ ಏನು, ಒಂದು ಸನ್ಲೈಟು, ಒಂದು ಟೊಬ್ಯಾಕೋ, ಒಂದು ಹೊಗೆ, ಸ್ಮೋಕ್ ಅಂತ ನಾವೇನಂತೀವಲ್ಲ. ಸೊ ಈ ಥರ ಎಕ್ಸ್ಪೋಜರ್ ಆಯಿತು ಅಂತಂದರೆ ದೀಸ್ ಆರ್ ಹೈ ರಿಸ್ಕ್ ಏರಿಯಾಸ್ ವೇರ್ ಒನ್ ಕ್ಯಾನ್ ಗೆಟ್ ದಿ ಕ್ಯಾನ್ಸರ್. ಅಂದ್ರೆ ಮುಖ್ಯವಾಗಿ ವಾಯು ಮಾಲಿನ್ಯದಿಂದಾಗಿ ನಮಗೆ ಸಾಧ್ಯತೆಗಳು ಭಾಳ ಆಗ್ತಾವ ಅಂತ. ಯಾಕಂತಂದ್ರೆ ಸಾಕಷ್ಟು ಕೆಮಿಕಲ್ಸ್ಗಳು, ಹೆವಿ ಮೆಟಲ್ಸ್ ಇರ್ತಾವೆ, ಅವನ್ನ ನಾವು ಉಸಿರಾಡಿಸೋದ್ರಿಂದ ಲಂಗ್ಸ್ ಮೇಲೆ ಭಾಳಷ್ಟು ದುಷ್ಪರಿಣಾಮ ಆಗ್ತಾವ. ಹಿಂಗಾಗಿ ರಕ್ತದೊಳಗೂ ಸಹಿತ ಅದ್ರ ಮೇಲೆ ದುಷ್ಪರಿಣಾಮವನ್ನು ನಾವು ನೋಡ್ತೀವಿ. ಈ ವಾಯು ಮಾಲಿನ್ಯದ ಮುಖ್ಯ ಒಂದು ಕಾರಣ ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಆಹಾರದ ಬಗ್ಗೆ ಕೂಡ ತಾವು ಮಾತಾಡಿದ್ರಿ. ಏನು ನಾವು ಆಧುನಿಕ ಕೃಷಿ ಮಾಡಿ ಪೆಸ್ಟಿಸೈಡ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಅದರ ಶೇಷ ಏನು ಉಳಿತದ ನಮ್ಮ ಆಹಾರದೊಳಗೆ ಅದು ಕಲಬೆರಕೆಯಾಗಿ ನಮ್ಮ ತಾಟಿನತನ ಬರ್ತದ, ಅದು ನಮ್ಮ ಶರೀರದೊಳಗೆ ಹೋಗ್ತಾ ಇದೆ. ಇಂಥ ಕೆಮಿಕಲ್ಗಳಂತೂ ಸಾಕಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ, ಅದನ್ನು ರೈತರು ಬಳಸ್ತಾ ಇದ್ದಾರೆ. ಮತ್ತು ಸರ್ಕಾರ ಕೂಡ ಸಾವಯವ ಕೃಷಿ ಮಾಡ್ರಿ, ನೈಸರ್ಗಿಕ ಕೃಷಿ ಮಾಡ್ರಿ ಅಂಥೇಳಿ ಬೆಂಬಲ ಕೊಡ್ತಾ ಇದೆ. ಯಾಕಂತಂದ್ರೆ ವಿಷಮುಕ್ತವಾದಂಥ ಒಂದು ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತೇಳಿ. ತಮ್ಮ ಒಂದು ಅನುಭವದೊಳಗೆ ಮಾಲಿನ್ಯದಿಂದ ಆಗುವಂಥ ಏನು ಕ್ಯಾನ್ಸರ್ ಇರ್ಬೋದು, ಅಥವಾ ಆಹಾರದಿಂದ ಬರುವಂಥ ಒಂದು ಕ್ಯಾನ್ಸರ್ ಇರ್ಬೋದು, ತಾವು ಯಾವ ರೀತಿ ಗುರುತು ಹಿಡಿಬಹುದು ಅದನ್ನು? ಇದು ಮಾಲಿನ್ಯದಿಂದಾಗಿ ಆಗಿದೆ, ಇದು ಆಹಾರದಿಂದ ಆಗಿದೆ ಅಂಥೇಳಿ ಏನಾದರೂ ನಮಗೆ ವ್ಯತ್ಯಾಸ ಕಂಡುಕೊಳ್ಳೋಕ್ಕಾಗ್ತದೆ ಅಂತೇಳಿ? ಅದು ನೋಡ್ರಿ, ಕೆಲವೊಂದು ಪೇಷಂಟ್ಸ್ಗಳಿಗೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಿರ್ತಾರೆ. ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದಾಗ ಯಾವುದೂ ಸ್ಕ್ರೀನಿಂಗ್ನಲ್ಲಿ ಬಂದಿಲ್ಲ, ಇದು ಹೊಸದಾಗಿ ಕ್ರಿಯೇಟ್ ಆಗಿರೋಂಥ ಕ್ಯಾನ್ಸರು ಅಂತಂದಾಗ ಅವಾಗ ಅನಿಸ್ತು ಇದು ಹೊಸದಾಗಿ ಅಂತಂದಾಗ ಇದು ಎನ್ವಿರಾನ್ಮೆಂಟಲ್ ಕ್ಯಾನ್ಸರ್, ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ಡ್ ಕ್ಯಾನ್ಸರ್ ಅಂತ ಗೊತ್ತಾಗ್ಬೋದು. ಈಗ ಜೆನೆಟಿಕ್ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಇದು ಜೀನ್ಸ್ದಿಂದ ಬಂದಿದ್ದು, ಹೆರಿಡಿಟ್ರಿಲಿಂದ ಬಂದಿರ್ಬೋದು. ಹಿಸ್ಟ್ರಿ ತೊಗೊಂಡಿರ್ತೀವಿ ಪೇಷಂಟ್ಸ್ದು, ಆ ಹಿಸ್ಟ್ರಿದಿಂದನೂ ನಾವು ರೂಲ್ ಔಟ್ ಮಾಡ್ಕೊತ ಹೋಗ್ತೀವಿ. ಸೊ ಹೀಗಾಗಿ ಕೆಲವೊಂದು ಕ್ಯಾನ್ಸರ್ಸ್ಗಳು
ಈಗ ಬೇಸಿಕಲಿ ಹೆಂಗದ ರೀ ಸೆಲ್ಸ್ಗಳೇನಿರ್ತಾವಲ್ಲ ಶರೀರದ್ದು ಅದು ದೇ ಆರ್ ಆಲ್ ಇನ್ಫ್ಲೂಯೆನ್ಸ್ಡ್ ಬೈ ಸರೌಂಡಿಂಗ್ಸ್. ಸೊ ಆ ಸರೌಂಡಿಂಗ್ ಇನ್ಫ್ಲೂಯೆನ್ಸ್ದಿಂದನೇ ಕ್ಯಾನ್ಸರ್ ಆಗುವಂತನೂ ಚಾನ್ಸಸ್ಗಳು ಭಾಳ ಆಗ್ತಾವ್ರಿ. ಇಲ್ಲ ಅಂತಂದರೆ ನಾವು ಜೀನ್ ಮ್ಯೂಟೇಷನ್ ಅಂತ ಒಂದು ಶಬ್ದ ಉಪಯೋಗಿಸ್ತೀವಿ ನಾವು. ಆ ಜೀನ್ ಮ್ಯೂಟೇಷನ್ದಲ್ಲಿ ಏನಾಗುತ್ತೆ, ಅನ್ನೋಯಿಂಗ್ಲಿ ಜೀನ್ ಮ್ಯೂಟೇಷನ್ ಆಗೇ ಆಗುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ, ಮನೆಯೊಳಗೆ ತಂದೆ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಾಯಿ ಕಡೆಯಿಂದ ಅಜ್ಜಂದಿರಿರ್ಬೋದು. ಸೊ ಅವರಿಗೆ ಒಂದೇ ಥರದ ಕ್ಯಾನ್ಸರ್ ಆಗ್ತಾ ಇರುತ್ತೆ. ಸೊ ಆ ಫ್ಯಾಮಿಲಿ ಒಳಗೆ ಫೆಮಿಲಿಯಲ್ ಕ್ಯಾನ್ಸರ್ಸ್ ಅಂತ ನಾವು ಅಂತೀವಿ. ಸೊ ಅದು ಹೆಚ್ಚಾಗಿ ಜೀನ್ ಮ್ಯೂಟೇಷನ್ ಆ ಒಂದು ಫ್ಯಾಮಿಲಿ ಒಳಗೆ ಆಗ್ತಿರುತ್ತೆ. ಸೊ ಅದನ್ನು ಒಂದು ಇರುತ್ತೆ ರೀ. ಅದರ್ವೈಸ್ ಅದು ಒಂದು 2% to 5% ಇರುತ್ತೆ. ಮಿಕ್ಕಿದ 90% ಏನದಲ್ಲ, ಸರೌಂಡಿಂಗ್ಸ್ ಆ್ಯಂಡ್ ದಿ ಎನ್ವಿರಾನ್ಮೆಂಟಲ್ ರಿಯಾಕ್ಷನ್ಸ್ ಫ್ಯಾಕ್ಟರ್ಸ್ದಿಂದನೇ ಮಾತ್ರ ಕ್ಯಾನ್ಸರ್ ಆಗುವಂಥ ಸಂದರ್ಭಗಳು. ಅಂದ್ರೆ ಅನುವಂಶೀಯವಾಗಿ ಏನು ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಕೇವಲ 2-5% ಅಂತ ತಾವು ಹೇಳ್ತಾ ಇದ್ದೀರಿ. ಭಾಳ ಕಡಿಮೆ ಪ್ರಮಾಣದ. ಸಾಮಾನ್ಯವಾಗಿ ಇದು ಬಲವಾದಂಥ ಒಂದು ನಂಬಿಕೆ ಅದ ನಮ್ಮ ಸಮಾಜದೊಳಗೆ. ಹಿಂದಕ್ಕೆ ನಮ್ಮ ಹಿಸ್ಟ್ರಿ ಇತ್ತು, ಕ್ಯಾನ್ಸರ್ ಹಿಸ್ಟ್ರಿ ಇತ್ತು ಅಂತಂದ್ರೆ ಮನ್ಯಾಗ ಎಲ್ಲರಿಗೂ ಕ್ಯಾನ್ಸರ್ ಬರ್ತದ ಅನ್ನುವಂಥ ಒಂದು ಭಯದೊಳಗೆ ಸಹಿತ ಜನ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆದ್ರೆ ತಾವು ಹೇಳ್ದಂಗೆ ಈಗ ವಾಯು ಮಾಲಿನ್ಯ, ಅದ್ರ ಜೊತೆಗೆ ಏನು ಚಟಗಳು ಇವತ್ತಿನ ದಿವಸ ನಮ್ಮ ಯುವಕರು ದಾಸರಾಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಒಂದು ಕರೆ ಅದ ನಮಗೆ, ಕರೆ ತಗೊಂಡು ನಾವು ಹಲೋ ಆಕಾಶವಾಣಿ ನಮಸ್ಕಾರ, ಹೇಳ್ರಿ ಯಾರು ಮಾತಾಡೋದು? ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಯಾರು ಮಾತಾಡೋದು? ಮಲ್ಲಿಕಾರ್ಜುನ್ ಭಾಗ್ಯನಗರ. ಮಲ್ಲಿಕಾರ್ಜುನ್ ಅವರೇ, ಡಾಕ್ಟರ್ ವಿ.ಬಿ. ನಂದ್ಯಾಳ್ ಅವರು ನಮ್ಮ ಜೊತೆಗಿದ್ದಾರೆ ಸ್ಟುಡಿಯೋದೊಳಗೆ. ತಾವು ಮಾತಾಡ್ಬೋದು ಮಲ್ಲಿಕಾರ್ಜುನ್ ಅವ್ರೆ, ಹೇಳ್ರಿ. ಏನು ಮಾತಾಡ್ತೀನಿ ರೀ, ಹೇಳ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ ಮಲ್ಲಿಕಾರ್ಜುನ್ ಭಾಗ್ಯನಗರ. ನಮಸ್ಕಾರ ರೀ ಮಲ್ಲಿಕಾರ್ಜುನ್ ಸರ್, ನಮಸ್ಕಾರ. ಹೇಳ್ರಿ. ಸರ್, ಈಗ ಶೋಲ್ಡರ್ ಬ್ಲೇಡ್ ಅಥವಾ ಸ್ಟೆಪುಲಾದಾಗ ಹೇರ್ ಲೈನ್ ಫ್ರಾಕ್ಚರ್ ಇದ್ರೆ ಆಟೋಮೆಟಿಕ್ ಹೋಗ್ತದ್ರಿ. ಫ್ರ್ಯಾಕ್ಚರ್ ಅದು ನೋಡ್ರಿ, ಯಾವುದೇ ಶರೀರಕ್ಕೆ ಎಲುಬಿಗೆ ಫ್ರ್ಯಾಕ್ಚರ್ ಆದರೆ ಅದು ತನ್ನಷ್ಟತಾನೇ ಹೀಲ್ ಆಗುತ್ತೆ. ಅದು ಕ್ಯಾನ್ಸರಿಗೂ ಅದಕ್ಕೇನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನೀವೇನು ಹೆದರ್ ಪಡುವಂಥದ್ದು ಏನೂ ಇಲ್ಲ ರೀ. ಮತ್ತೆ ವೇಟ್ ಈಗ ತಿಂಗಳಿಗೆ 2 ಕಿಲೋ ವೇಟ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಏನು ಕ್ಯಾನ್ಸರ್ ಸೂಚನೆ ಏನ್ರಿ? ನೋಡ್ರಿ, ಕ್ಯಾನ್ಸರ್ ಸೂಚನೆಗಳೇನು, ವೇಟ್ ಕಡಿಮೆನೂ ಆಗಬಹುದು ಅಥವಾ ವೇಟ್ ಎಬ್ನಾರ್ಮಲ್ ಇನ್ಕ್ರೀಸ್ ಇನ್ ವೇಟ್ ಅಂತೀವಿ ನಾವು. ಅಂದರೆ ಹೆಚ್ಚಿಗೆ ನಂತರ ನಮ್ಗೆ ಗೊತ್ತಿಲ್ಲ, ಇವತ್ತು ನಾವು ಯಾವಾಗಲೂ 50-60 kg ತನಕ ಇದ್ವಿರಪ್ಪ ನಾವು. ಈಗ ಒಮ್ಮೆಲೆ ನಾವು ಲಾಸ್ಟ್ 3 ತಿಂಗಳಿಂದ 60-70 ಆಗಿದೆ ಅಂತಂದಾಗ ಒಂದೇನೋ ಸಂಶಯ ಇರುತ್ತೆ ಅಷ್ಟೇ. ಅಂದ್ರೆ ಗಣನೀಯವಾಗಿ ತೂಕ ಹೆಚ್ಚಾಗುವುದು. ಗಣನೀಯವಾಗಿ ತೂಕ. ಈಗ ಜನವರಿದಾಗ 2 ಕಿಲೋ ಜಾಸ್ತಿ ಆಗ್ಯದ್ರಿ, ಫೆಬ್ರವರಿದಾಗ 2 ಕಿಲೋ ಜಾಸ್ತಿ ಆಗ್ಯದ್ರಿ. ಈಗ ಒಮ್ಮೆಲೆ ಈಗ 2 ತಿಂಗಳದಾಗ 4 ಕಿಲೋ ಜಾಸ್ತಿ ಆಗ್ಯದ್ರಿ. ಅಚ್ಚಾ. ಅದಕ್ಕೆ ಅವರಿಗೆ ನಾವೇನು ಚೆಕಪ್ ಮಾಡ್ಕೊಂತೀರಾ? ಈಗೇನಾಗತ್ತೆ ರೀ, ಈ ಥರ ಒಂದು ತೂಕ ಜಾಸ್ತಿ ಆಗಿದೆ ಅಲ್ರಿ. ತೂಕ ಜಾಸ್ತಿ ಜೊತೆನೆ ನಿಮ್ಮ ಶರೀರದಲ್ಲಿ ಒಂದೇನೋ ಆಯಾಸ್ತನ, ಮುಗುಳ್ತನ, ಅಥವಾ ನನ್ನ ಕೈಯಿಂದ ಏನು ಕೆಲಸ ಆಗ್ತಾ ಇಲ್ಲಪ್ಪ ಅಂತನ್ನುವಂಥ ಭಯ, ಹಸಿವು ಆಗ್ತದೋ ಇಲ್ಲೋ, ಆದರೆ ತೂಕ ಮಾತ್ರ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಬರೋಬ್ಬರ ಆಗ್ತಾ ಇದೇನೋ ಇಲ್ಲೋ, ಪದೇ ಮೂತ್ರ ವಿಸರ್ಜನೆ ಮಾಡೋದು, ಈ ಥರ ಏನಾದರೂ ಕಂಡು ಬಂದಲ್ಲಿ ಸ್ಪೆಷಲಿಸ್ಟ್ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಹೋಗಿ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೊಳ್ಬಹುದು ಸರ್. ಗುಲ್ಬರ್ಗಾದಾಗ ಮೇನ್ 2 ಸೆಂಟರ್ ಇದಾವ್ರಿ. ಕಿದ್ವಾಯಿ ಹಾಸ್ಪಿಟಲು, ಆಮೇಲೆ ಇಲ್ಲಿ ಖುಬಾ ಪ್ಲಾಟ್ನಲ್ಲಿ ಇದು ಯಾವುದ್ರಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ನೋಡ್ರಿ. ಈ 2 ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಬಂದು ನೀವು ಹೋಗ್ಬೋದು. ಇವನ್ ದೊಡ್ಡ ಹಾಸ್ಪಿಟಲ್ಗಳು ಇದ್ದಾವೆ, ಆ ಹಾಸ್ಪಿಟಲ್ಗಳಿಗೂ ಹೋಗಿ ನೀವು ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೋಬಹುದು ನೀವು. ಜಿಮ್ಸ್ನಲ್ಲಿ ಅದು ಜನರಲ್ ಹಾಸ್ಪಿಟಲ್ ಅದು. ಜಿಮ್ಸ್ ಹಿಂದ್ಗಡೆನೆ, ಅದ್ರ ಹಿಂದ್ಗಡೆನೆ ಕಿದ್ವಾಯಿ ಹಾಸ್ಪಿಟಲ್ ಅಂತಿದ್ದೀರಿ. ಅದು ಕ್ಯಾನ್ಸರ್ಗೋಸ್ಕರನೇ ಮಾಡಿದ್ದು. ಸೊ ಅಂತಲ್ಲಿ ಹೋದರೆ ಅಲ್ಲಿ ಕ್ಯಾನ್ಸರ್ ಎಕ್ಸ್ಪರ್ಟ್ಸ್ಗಳೂ ಇರ್ತಾರೆ. ಆಮೇಲೆ ಸ್ಕ್ರೀನಿಂಗ್ ಟೆಸ್ಟ್ಗಳು, ಸ್ಪೆಷಲ್ ಟೆಸ್ಟ್ಗಳನ್ನೂ ಅಲ್ಲಿ ಮಾಡ್ತಾರೆ ಆ ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ.
ಓಕೆ ಸರ್ ಧನ್ಯವಾದ ಸರ್. ನಮಸ್ಕಾರ. ತಾವು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ನಮಸ್ಕಾರ. ಮಲ್ಲಿಕಾರ್ಜುನ್ ಅವರೇ, ಸಂತೋಷ ತಾವು ಕರೆ ಮಾಡಿದ್ದಕ್ಕೆ. ಆದರೆ ಯಾವುದೂ ಆತಂಕಕ್ಕೆ ಕಾರಣ ಇಲ್ಲ. ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದ. ಈಗ ಸರ್ ಹೇಳ್ದಂಗೆ ಸಾಕಷ್ಟು ಕಾರಣಗಳು ಇರ್ತಾವ. ಆದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನಾದರೂ ಭಾಳ ಲಾಂಗ್ ಟರ್ಮ್ ವ್ಯತ್ಯಾಸಗಳು ಕಂಡು ಬಂದು ಅಂತಂದ್ರೆ ಅದ್ರ ಬಗ್ಗೆ ನಾವು ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಿಸ್ಕೊಳ್ಳಾರ್ದೆ ನಾವು ಏನೂ ಅದ್ರ ಬಗ್ಗೆ ವಿಚಾರ ಮಾಡೋದೇ ಬೇಡ ಅಂಥೇಳಿ ನಮ್ಮದು ವಿಚಾರ. ಒಳ್ಳೆಯದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ನಾವು ಮಾಲಿನ್ಯ, ಆಮೇಲೆ ತಂಬಾಕಿನ ಚಟ, ಆಮೇಲೆ ಮದ್ಯಪಾನ, ಅದ್ರ ಜೊತೆಗೆ ಆಹಾರ, ಇವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ಇವುಗಳ ಪರಿಣಾಮವನ್ನು ಈ ಕ್ಯಾನ್ಸರ್ ಉಂಟು ಮಾಡೋದ್ರೊಳಗೆ ಅದ ಅನ್ನುವಂಥ ಭಾವನೆ ಅನ್ನುವಂಥದ್ದು ಸಿದ್ಧ ಆಗಿದೆ ಇಲ್ಲಿ ತನಕ. ಈಗ ಸಾಮಾನ್ಯವಾಗಿ ತಮ್ಮ ಒಂದು ಅನುಭವದೊಳಗೆ ಈ ವಿಶೇಷವಾಗಿ ಯುವ ಜನತೆ ಏನಿದೆ, ಅವರು ಗುಟ್ಕಾ ತಿನ್ನುವಂಥದ್ದಾಗಲಿ, ಆಮೇಲೆ ತಂಬಾಕು ತಿನ್ನೋದಾಗಲಿ, ಸೇವನೆ ಮಾಡೋದಾಗಲಿ, ಸಿಗರೇಟು, ಬೀಡಿ, ಇವುಗಳಿಗೆ ಏನು ದಾಸರಾಗ್ತಾ ಇದ್ದಾರೆ ಅಂಥವರಲ್ಲಿ ಈಗಂತೂ ಇದ್ರ ಮೇಲೆ ಒಂದು ಶಾಸನ ವಿಧಿಸಿದ ಎಚ್ಚರಿಕೆ ಅಂಥೇಳಿ ಬರದೇ ಬಿಟ್ಟಿರ್ತಾರೆ, ಇದರಿಂದ ಕ್ಯಾನ್ಸರ್ ಬರ್ತದೆ ಅಂಥೇಳಿ. ಅದು 100% ಖರೆ ಆಗ್ತದಂತೀರಿ ಸರ್? ಅದು ಸರ್ ಅಲ್ಲಿ 100% ಅಂತ ಅನ್ನೋದಕ್ಕಿಂತನೂ ಹೆಚ್ಚಿನ ಪ್ರಮಾಣದಾಗ ಸತ್ಯ ಇದೆ ಇರೋದು. ಯಾಕೆಂದರೆ ಇವಾಗೇನು ಕ್ಯಾನ್ಸರ್ ಆಗ್ತಾ ಇದೆ ದೇಶದಲ್ಲಿ, ಆ ಕ್ಯಾನ್ಸರ್ನಲ್ಲಿ ಜಾಸ್ತಿ ಕ್ಯಾನ್ಸರ್ ಆಗ್ತಿರೋದು ಒಂದು ಬ್ರೆಸ್ಟ್ ಕ್ಯಾನ್ಸರ್, ಒಂದು ಗರ್ಭಕೋಶದ ಕ್ಯಾನ್ಸರ್, ಸ್ತನಗಳ ಕ್ಯಾನ್ಸರ್ ಒಂದು, ಆಮೇಲೆ ಗರ್ಭಕೋಶದ ಒಂದು ಕ್ಯಾನ್ಸರು, ಆಮೇಲೆ ಬಾಯಿಯ ಕ್ಯಾನ್ಸರು. ಬಾಯಿಯ ಕ್ಯಾನ್ಸರು ನೋಡ್ರಿ ಎದಕ್ಕೆ ಬರ್ತಾ ಇದೆ ಅದು ಎಲ್ರಿಗೂ ಬರ್ತಾ ಇಲ್ಲ. ಅದು ಜಾಸ್ತಿ ಈಗ ಸಪೋಸ್ 100 ಕ್ಯಾನ್ಸರ್ ಪೇಷಂಟ್ ಬಂದಿದೆ ನಮ್ಮ ಹತ್ರ. ಆ 100 ಕ್ಯಾನ್ಸರ್ ಪೇಷಂಟ್ನಲ್ಲಿ ಸುಮಾರು 20ರಿಂದ 30 ಕ್ಯಾನ್ಸರ್ ಪೇಷಂಟ್ಸ್ಗಳು ನಾಲಿಗೆ ಕ್ಯಾನ್ಸರ್ ಇದೆ, ಹಲ್ಲಿಂದ ಕ್ಯಾನ್ಸರ್ಗಳಿದೆ, ಆಮೇಲೆ ಗಮ್ಸ್ ಕ್ಯಾನ್ಸರ್ ಅಂತೀವಿ, ಚೀಕ್ ಕ್ಯಾನ್ಸರ್ ಅಂತೀವಿ. ಸೊ ಇವೆಲ್ಲ 100 ಕ್ಯಾನ್ಸರ್ ಪೇಷಂಟ್ನಲ್ಲಿ 30 ಜನ ಈ ಥರ ಬಂದರು ಅಂದರೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಮಿಕ್ಕಿದ್ದು 50-60 ಸ್ತನಗಳ ಕ್ಯಾನ್ಸರ್ ಆಗುತ್ತೆ. ಮತ್ತು ಒಂದು 30 ಕ್ಯಾನ್ಸರ್ ಪೇಷಂಟ್ಗಳು ಗರ್ಭಕೋಶದ ಕ್ಯಾನ್ಸರ್ಗಳು. ಸೊ ಈ ಥರ ನೋಡಿದಾಗ ಈ ಕ್ಯಾನ್ಸರ್ಗಳು ಜಾಸ್ತಿ ಇದಾವಲ್ಲಪ್ಪ ಅಂತ. ಈಗ 100ಕ್ಕೆ ಒಂದು 5 ಜನ ಅಥವಾ 6 ಜನ ಅಥವಾ 10 ಜನ ಬೇರೆ ಬೇರೆ ಕ್ಯಾನ್ಸರ್ಗಳಿಂದ ಬರ್ತಿರ್ತಾರೆ. ಸೊ ಕ್ಯಾನ್ಸರ್ನಲ್ಲಿ ಸಾಕಷ್ಟು ವಿವಿಧತೆಯೂ ಇದೆ, ಆಮೇಲೆ ಸಾಕಷ್ಟು ವಿಧಗಳೂ ಇದ್ದಾವೆ. ಸುಮಾರು 100ರಷ್ಟು ಬೇರೆ ಬೇರೆ ಕ್ಯಾನ್ಸರ್ಗಳಿದ್ದಾವೆ. ಸೊ ಅದರಲ್ಲಿ ಜಾಸ್ತಿ ಕ್ಯಾನ್ಸರ್ ಇರೋದು ಈ 3ರಲ್ಲಿ. ಹೀಗಾಗಿ ಈ 3ರಲ್ಲಿ ಇದೆ ಅಂದಮೇಲೆ ಕಾರಣಗಳು ನಾವು ಹೋಲಿಸಿದಾಗ ಸಿಗರೇಟು, ತಂಬಾಕು, ಆಮೇಲೆ ಆಲ್ಕಹಾಲು, ಮದ್ಯಪಾನ, ಇವೆಲ್ಲ ನಮ್ಮ ನೆನಪಿನಲ್ಲಿ ಬರುತ್ತೆ. ಅವೆಲ್ಲ ಆ ಕ್ಯಾಟಗರಿಯಲ್ಲಿ ನಾವು ಹಾಕ್ತೀವಿ. ಹೌದಲ್ರಿ ಸರ್? ಒಂದು ಕರೆಯದ ನಮಗೆ, ಕರೆ ತಗೊಂಡು ನಾವು ಮುಂದುವರೋಣ. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ವಾಸುದೇವ್ ಪಾಟೀಲ್ ರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ. ಡಾಕ್ಟರ್ ನಂದ್ಯಾಳ್ ಸರ್ ಇದ್ದಾರೆ, ತಾವು ಅವ್ರ ಜೊತೆಗೆ ಚರ್ಚೆ ಮಾಡ್ಬೋದು. ಡಾಕ್ಟರ್ ಸಾಹೇಬ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಇದು ಲೋಕಲ್ ನಮ್ದು ಅಂದ್ರೆ ಕಲಬುರಗಿ ಸಿಟಿ. ಹ್ಞೂ ರೀ. ಇಲ್ಲಿ ಏನೇನು ವ್ಯವಸ್ಥೆ ಸರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ಗೆ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಸರ್ ಇಲ್ಲಿ ಆಪ್ರೇಷನ್ನು ಆಗುತ್ತೆ, ನಾವು ಇನ್ವೆಸ್ಟಿಗೇಷನ್ ಅಂತೂ ಆಗೇ ಆಗುತ್ತೆ ರೀ. ನಿಮ್ಗೆ ಏನೇನು ತಪಾಸಣೆ ಮಾಡಬೇಕು ಎಲ್ಲ ತಪಾಸಣೆಗಳು ಗುಲ್ಬರ್ಗಾದಲ್ಲೂ ಆಗ್ತಾ ಇದೆ ರೀ. ಗುಲ್ಬರ್ಗ ಈಗ ಮೊದಲಿನಗಿಂತನೂ ಭಾಳಷ್ಟು ಬೆಳೀತಾ ಇದೆ. ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಮೊದಲು ಕ್ಯಾನ್ಸರ್ ಹಾಸ್ಪಿಟ್ಲೇ ಇರಲಿಲ್ಲ. ಅಂಥದ್ದು ಗುಲ್ಬರ್ಗಾದಲ್ಲಿ ಇವಾಗ ನನಗನ್ನಿಸುತ್ತೆ ಒಂದು 5-6 ಆಸ್ಪತ್ರೆಗಳು ಕ್ಯಾನ್ಸರ್ ಆಸ್ಪತ್ರೆಗಳಾಗಿದ್ದಾವೆ. ಸರ್ಕಾರಿ ಆಸ್ಪತ್ರೆಗಳು ಅಂತಂದರೆ ನಮ್ಮದು ಕಿದ್ವಾಯಿ ಹಾಸ್ಪಿಟ್ಲ್ ಇದೆ, ಅದು ಬೆಂಗಳೂರಲ್ಲಿ ಒಂದು ಬ್ರಾಂಚು, ಆಮೇಲೆ ಗುಲ್ಬರ್ಗಾದಲ್ಲಿ ಒಂದು ಬ್ರಾಂಚ್ನೂ ಇದೆ ರೀ. ಹಾಂ ರೀ. ಅದ್ರ ಜೊತೆನೇ ಪ್ರೈವೇಟ್ ಹಾಸ್ಪಿಟಲ್ಸ್ಗಳನ್ನೂ ಇದ್ದಾವೆ. ಸೊ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ನೀವು ಅದು ಕ್ಯಾನ್ಸರ್ ಸ್ಪೆಷಲಿಸ್ಟ್ಸ್ಗಳು ಸಣ್ಣ ಒಂದು ಕ್ಲಿನಿಕ್ ಅಂತ ಓಪನ್ ಮಾಡಿರ್ತಾರೆ, ಕ್ಯಾನ್ಸರ್ ಕ್ಲಿನಿಕ್ ಅಂತ. ಅದಾದಮೇಲೆ ದೊಡ್ಡ ಅಡ್ಮಿಷನ್ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ರೇಡಿಯೇಷನ್ ಕೊಡ್ತಾರೆ, ಎಲ್ಲ ಥರದ ಇನ್ವೆಸ್ಟಿಗೇಷನ್ಸ್ನೂ ಆಗ್ತಾ ಇರುತ್ತೆ, ತಪಾಸಣೆ ಅಳವಡಿಸ್ತಾರೆ. ಗುಲ್ಬರ್ಗಾದಲ್ಲೂ ಇದೆ. ಈಗ ಕೆಲವೊಂದು ಗುಲ್ಬರ್ಗಾದಲ್ಲಿ ಈಗ ಕ್ಯಾನ್ಸರ್ನಲ್ಲಿ ಹೇಳೋದಲ್ರಿ ನಾನು, 50ರಿಂದ 100 ವೆರೈಟೀಸ್ ಆಫ್ ಕ್ಯಾನ್ಸರ್ ಇದೆ ಅಂತ. ಸೊ ಆ ಕೆಲವೊಂದು ಕ್ಯಾನ್ಸರ್ಗೆ ಗುಲ್ಬರ್ಗಾದಲ್ಲಿ ಆಪ್ರೇಷನ್ ಮಾಡಲು ಆಗ್ತಾ ಇಲ್ಲ ಅಂದಾಗ ಅದು ಬೆಂಗಳೂರು, ಬಾಂಬೆ ಅಥವಾ ದಿಲ್ಲಿ, ಚೆನ್ನೈ ಅಂತಲ್ಲೆಲ್ಲ ರೆಫರ್ ಮಾಡ್ತಾರೆ.
ಯಾಕಂದ್ರೆ ಕೆಲವರು ಸ್ಪೆಷಲಿಸ್ಟ್ ಕ್ಯಾನ್ಸರಲ್ಲಿ ಏನಾಗತ್ತೆ ರೀ, ಕೆಲವರು ಲಂಗ್ ಕ್ಯಾನ್ಸರ್ನಲ್ಲೇ ಸ್ಪೆಷಲಿಸ್ಟ್ ಇರ್ತಾರೆ, ಕೆಲವರು ಬೇರೆ ಬೇರೆ ಥರದ ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಅವ್ರು ಅದೇ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಈಸಿ ಆಗುತ್ತೆ ರೀ. ಅಂದ್ರೆ ಇನ್ನ ಕೆಲವು ವಿಚಾರಗಳಲ್ಲಿ ನಾವು ಬೇರೆ ಕಡೆ ಹೋಗ್ಬೇಕಂತ ಹೋಗುವಂತ ಸಂಗತಿ ಅದ. ಆದರೆ 80% ಏನಾಗುತ್ತೆ ರೀ, ಎಲ್ಲನೂ ಕಾಮನ್ ಆಗಿ ಫೀಚರ್ಸ್ ಇರ್ತಾರೆ, ಕಾಮನ್ ಆಗಿ ಟ್ರೀಟ್ಮೆಂಟ್ ಇರ್ತಾರೆ ಅದಕ್ಕೆ. ಸೊ ಆ ಕಾಮನ್ ಟ್ರೀಟ್ಮೆಂಟ್ಗೋಸ್ಕರ 80%ನಲ್ಲಿ ಇಲ್ಲಿ ಗುಲ್ಬರ್ಗದಲ್ಲಿ ಹೋಗುತ್ತೆ ಅದು ಟ್ರೀಟ್ಮೆಂಟ್ ವ್ಯವಸ್ಥೆ ಅದ ಅಂತ. ಸರ್, ಇವು ತಾಲೂಕಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದ್ರು ವ್ಯವಸ್ಥೆ ಅಲ್ಲಿ ಇನ್ನು ತಾಲೂಕಾ ಮಟ್ಟಿನಲ್ಲಿ ಅಷ್ಟು ಬೆಳೆದಿಲ್ಲ ಅಂತ ಅನಿಸುತ್ತೆ ರೀ. ಆದರೂ ಬರ್ತಾ ಇದೆ ರೀ, ಇವಾಗ ಭಾಳಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಸಾಮಗ್ರಿಗಳು ಬರ್ತಾ ಇದ್ದಾವೆ, ದುಡ್ಡು ಸ್ಯಾಂಕ್ಷನ್ ಆಗ್ತಾ ಇದೆ ಸರ್ಕಾರದಿಂದ. ಸೊ ಪರವಾಗಿಲ್ಲ ರೀ, ಮೊದಲಿಗಿಂತಲೂ ನೋಡಿದ್ರೆ ಕೆಲವೊಂದು ಸಣ್ಣ ಸ್ಟೇಜ್ನಲ್ಲಿ ಇತ್ತಪ್ಪ ಅಂದರೆ ಅಲ್ಲಿಂದಲೇ ಟ್ರೀಟ್ಮೆಂಟು ಕೊಡ್ತಿದ್ದಾರೆ. ಅಲ್ಲಿ ಅದೇ ಸರ್, ನಾವ್ ಅನ್ನೋದು ಹಳ್ಳಿ ಮಟ್ಟದ ಕೂಡ ಅದು ವ್ಯವಸ್ಥೆ ಅಂದ್ರೆ ತಾಲೂಕಾದವರು ಹತ್ರ ಜನ ಅಲ್ಲಿ ಹೋಗಿ ಚಿಕಿತ್ಸೆ ತಗೊಳಕ್ ಅನುಕೂಲ ಆಗ್ತದೆ ತಾಲೂಕಾ ಮಟ್ಟದಲ್ಲಿ ಇದ್ರು ಕೂಡ. ಹೌದು ಅದೇ ನಂದು ಒಂದು ಅಭಿಪ್ರಾಯ. ಆದ್ರೆ ಈಗ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿನೂ ಕ್ಯಾನ್ಸರ್ ಆಸ್ಪತ್ರೆಗಳು ಬೆಳೀತಾ ಇದೆ. ಅದು ಒಂದು ಬಹಳಷ್ಟು ಅನುಕೂಲ ಆಗಿದೆ ರೀ ಜನರಿಗೆ. ಧನ್ಯವಾದ ಸರ್. ಭಯಪಡಂಥದ್ದು ಏನೂ ಇಲ್ಲ ರೀ. ಭಯಪಡಂಥದ್ದು ಏನಿಲ್ಲ. ಧನ್ಯವಾದ. ಒಳ್ಳೆಯದು ವಾಸುದೇವ್ ಪಾಟೀಲ್ ರೀ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅದು ತಾವು ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ ಸರ್. ನಮ್ಮ ಕಲಬುರಗಿ ಒಳಗೆ ಅತ್ಯದ್ಭುತವಾದಂತಹ ಒಂದು ಫೆಸಿಲಿಟಿ ಅದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಲುವಾಗಿ. ಈಗೇನು ಆಸ್ಪತ್ರೆಗಳಾಗ್ಯಾವ, ಬಹುತೇಕ ಎಲ್ಲ ಮಾಡ್ರನ್ ಫೆಸಿಲಿಟೀಸು, ಮಾಡ್ರನ್ ಮಷಿನರಿ ಎಲ್ಲ ಆಸ್ಪತ್ರೆಗಳಲ್ಲಿ ಅದ ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ತಜ್ಞ ವೈದ್ಯರು ಕೂಡ ನಮಗೆ ಇವತ್ತಿನ ದಿವಸ ಸಿಗ್ತಾ ಇದ್ದಾರೆ. ಹಾಗಾಗಿ ಚಿಂತೆ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಭಾಳ ಸಂತೋಷದ ವಿಷಯ. ನಮ್ಮ ರಾಜ್ಯದ ಬಗ್ಗೆ ಅಂದ್ರೆ ಹೋಲಿಕೆ ಮಾಡಿ ಹೇಳೋದಾದ್ರೆ ಕಲಬುರಗಿಯ ಸ್ಥಾನ ಎಲ್ಲಿ ಅದ ಅಂತೀರಿ ಈ ವಿಷಯದೊಳಗೆ? ಈ ವಿಷಯದಾಗ ನೋಡ್ರಿ, ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಸಿಟಿ ಇರೋದ್ರಿಂದ, ಕ್ಯಾಪಿಟಲ್ ಸಿಟಿನೂ ಇರೋದ್ರಿಂದ ಅಲ್ಲಿ 80% ನಮಗೆ ಎಲ್ಲ ಥರದ ಅನುಕೂಲತೆ ಇದೆ. ಇಲ್ಲಿ ಗುಲ್ಬರ್ಗಾದಲ್ಲಿ ನಾವು ಹೇಳ್ಬೋದು 50% ಅನುಕೂಲತೆ ಆಗುತ್ತೆ ಬೆಂಗಳೂರಿಗೆ ನಾವು ಹೋಲಿಸಿದರೆ. ಆದರೂ ಕರ್ನಾಟಕದಲ್ಲಿ ಗುಲ್ಬರ್ಗ ಆ್ಯಸ್ ಎ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ನನಗನ್ನಿಸುತ್ತೆ ರೀ ಟಾಪ್ 5 ಪೊಸಿಷನ್ದಲ್ಲಿದೆ ಗುಲ್ಬರ್ಗಾದಲ್ಲಿ. ಅದಾದಮೇಲೆ ಗುಲ್ಬರ್ಗಾದ ಒಂದು 2 ಆಸ್ಪತ್ರೆಗಳು ನಾವು ಮೇನ್ ದೊಡ್ಡ ಆಸ್ಪತ್ರೆಗಳು ನೋಡಿದರೆ ಆ 2 ಆಸ್ಪತ್ರೆಯಲ್ಲಿ ಸಾಕಷ್ಟು ಒಳ್ಳೆಯ ರಿಸಲ್ಟ್ಸ್ಗಳು ಬರ್ತಾ ಇದೆ. ಅದರಿಂದ ಜನರು ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ. ಅರ್ಲಿ ಸ್ಟೇಜಲ್ಲಿ ಬಂದಾಗ ಮಾತ್ರ 100% ಕ್ಯೂರ್ ಅಂತ ಹೋಗ್ತಾ ಇದ್ದಾರೆ, ನಗುತ್ತಾ ಹೋಗ್ತಾ ಇದ್ದಾರೆ. ಸೊ ಈ ಥರದ ಒಂದು ವಾತಾವರಣ ನೋಡಿದಾಗ ಭಯ ಪಡುವಂಥ ಏನು ಪರಿಸ್ಥಿತಿ ಬರೋದಿಲ್ಲ ಅಂತಂತಾರೆ. ಅಂದ್ರೆ ಒಂದು ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ಕೊಳ್ತಾ ಇದ್ರೆ ಇದು ಸರಳವಾಗಿ ನಾವು ಇದನ್ನ ಮ್ಯಾನೇಜ್ ಮಾಡಬಹುದು, ನಿರ್ವಹಣೆ ಮಾಡಬಹುದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಕ್ಯಾನ್ಸರ್ ವಿಷಯಕ್ಕೆ ಬಂದಾಗ ಭಾಳಷ್ಟು ನಾವು ಕೇಸ್ಗಳನ್ನು, ಪ್ರಕರಣಗಳನ್ನು ನೋಡಿವಿ. 3ನೇ ಸ್ಟೇಜು, 4ನೇ ಸ್ಟೇಜು ಐತಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಮೊದಲಿನ ಒಂದು ಅರ್ಲಿ ಸ್ಟೇಜ್ನೊಳಗೆ ಇದು ಡಿಟೆಕ್ಟ್ ಆಗದೇ ಇರೋದಕ್ಕೆ ಕಾರಣಗಳು ಏನದಾವ ಅಂತೀರಿ ಸರ್? ಅದು ಅರ್ಲಿ ಸ್ಟೇಜ್ನೊಳಗೆ ಭಾಳಷ್ಟು ಕೇಸಸ್ನಲ್ಲಿ ಅರ್ಲಿ ಸ್ಟೇಜ್ನೊಳಗೆ ಇದು ಗೊತ್ತೇ ಆಗಂಗಿಲ್ಲ, ಚಿಹ್ನೆಗಳು ನಮಗೆ ಗೊತ್ತಾಗಂಗಿಲ್ಲ, ಏನು ಇದು ಕ್ಯಾನ್ಸರ್ ಇರ್ಬೋದು ಅನ್ನುವಂಥ ಅನುಮಾನ ಕೂಡ ಬರೋದಿಲ್ಲ. ಬರಲ್ಲ. ಹೌದು, ಅದು ಸುಮಾರು 4-5 ಕಾರಣಗಳು ರೀ. ಒಂದು ಜೆನೆಟಿಕ್ ಇತ್ತು ಅಂದರೆ ಗೊತ್ತಾಗೋದಿಲ್ಲ. ಎರಡನೇದು ಸ್ವಲ್ಪ ನಿರ್ಲಕ್ಷ್ಯತನೂ ಆಗಿರಬಹುದು. ಕೆಲವೊಂದು ಸರಿ ಏನಾಗುತ್ತೆ ರೀ, ಏನೋ ಆಯಾಸ ಆಗಿದೆ ಅಥವಾ ಕೆಲವೊಂದು ಲಕ್ಷಣಗಳು ಇದ್ರೂ ಅದು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಸೆಲ್ಫ್ ಟ್ರೀಟ್ಮೆಂಟ್ ಥರ ಏನು ಔಷಧಿಗಳು ತಗೋತೀವಿ, ಓವರ್ ದಿ ಕೌಂಟರ್ ಅಂತೇಳಿ OTC ಔಷಧ ದುಕಾನದಲ್ಲಿ ಔಷಧಗಳು ತಗೋತೀವಿ. ಈ ಥರದ ಕೆಲವೊಂದು ನಡವಳಿಕೆಯಿಂದ ಏನು ಇಗ್ನೋರ್ ಮಾಡಿರ್ತೀವಿ ನಾವು. ಸೊ ಹೀಗಾಗಿ ಫಸ್ಟ್ ಸ್ಟೇಜು ಕೆಲವೊಂದು ಸರಿ ಮಿಸ್ ಆಗುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಬಂದು ಡಯಾಗ್ನೋಸಿಸ್ ಆಗಿತ್ತು ಅಂದ್ರೆ ಅದು ಯಾವಾಗ ಫಸ್ಟ್ ಸ್ಟೇಜ್ನಲ್ಲಿ ಆಗುತ್ತೆ ಅಂದರೆ ನಾವು ಯಾವುದೋ ಕಾರಣದಿಂದ ಬೇರೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇರ್ತೀವಿ, ಅವಾಗ ಬಾಡಿ ಚೆಕಪ್, ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡುವಾಗ ಆ ಹೊತ್ತಿನಲ್ಲಿ ಕೆಲವೊಂದು ಫಸ್ಟ್ ಸ್ಟೇಜಲ್ಲಿ ಕಾಣಿಸುತ್ತೆ. ಸೊ ಅದು ಭಾಳ ಲಕ್ಕಿ ಅಂತ ನಾವು ಅನ್ಕೊಳ್ತೀವಿ ಅಂಥ ಹೊತ್ತಿನಲ್ಲಿ. ಸೊ ಫಸ್ಟ್ ಸ್ಟೇಜ್ ಕಾಣಿಸ್ಬೇಕು ಅಂತಂದರೆ ಜನರಲ್ ಆಗಿ
ನಾವು ಟೆಸ್ಟ್ಗಳು ಮಾಡ್ತಾ ಇರಬೇಕಾದ್ರೆ ಸೊ ಆವಾಗ ಫಸ್ಟ್ ಸ್ಟೇಜ್ನಲ್ಲಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಈಗ ಕೆಲವೊಂದು ಸರಿ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ನಲ್ಲಿನೇ ಗೊತ್ತಾಗೋದು. ಅಂದ್ರೆ ರೆಗ್ಯುಲರ್ ಚೆಕಪ್ ಇತ್ತಪ್ಪ ಅಂತಂದ್ರೆ ನಮಗೆ ರೆಗ್ಯುಲರ್ ಚೆಕಪ್ ಇರಬೇಕು. ಒಂದ್ ವೇಳೆ ಡಿಟೆಕ್ಟ್ ಆಯಿತು ಅಂತ ಸರಳವಾಗಿ ಅದನ್ನು ಸರಳವಾಗಿ ನಿರ್ವಹಣೆ ಮಾಡ್ಬೋದು. ಹೌದು ಡಾಕ್ಟರ್ ಸರ್, ಈಗ ಏನು ತಾವು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದೀರಿ, 1ನೇ ಸ್ಟೇಜು 2ನೇ ಸ್ಟೇಜು 3ನೇ ಸ್ಟೇಜು ಅಂಥೇಳಿ ಏನು ಮೊದಲು ನಾವು ಸರಿಯಾಗಿ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ಕೊಳ್ತಾ ಇದ್ರೆ ನಮಗೆ ತಪಾಸಣೆ ಮಾಡ್ಕೊಳ್ತಾ ಇದ್ರೆ ನಮಗೆ ಸರಳವಾಗಿ ಅದನ್ನು ಕಾಣಿಸ್ಕೊಳ್ಬೋದು. 1ನೇ ಸ್ಟೇಜ್ ಒಳಗೆ ಇರ್ಬೋದು, ಅದು ಲಕ್ಕಿ ಅಂತ ಹೇಳಿ ತಾವು ಹೇಳಿದ್ರಿ, ಅಥವಾ ಇರ್ಲಿಕ್ಕಿಲ್ಲ. ಇಲ್ಲ ಅಂತಂದ್ರೆ ಬಹಳ ಖುಷಿ ಆದಂತಹ ವಿಚಾರ ಅದ ಅಂತಂದ್ರೆ ಅದನ್ನು ನಾವು ನಿವಾರಣೆ ಮಾಡ್ಬೋದು. ಸಣ್ಣ ಉದಾಹರಣೆ ನಾನು ಹೇಳ ಬಯಸ್ತೀನಿ ಇದ್ರೊಳಗೆ. ಇವಾಗ ಏನೋ ನಾರ್ಮಲಿ ನಾವು ಒಂದು 4 ಇಲ್ಲ 5 ಸಾರಿ ಮೂತ್ರ ವಿಸರ್ಜನೆಗೆ ಹೋಗ್ತಾ ಇರ್ತೀವಿ ನಾವು. ಸೊ ಕೆಲವೊಂದು ಸರಿ ಲಾಸ್ಟ್ 1 ತಿಂಗಳಿಂದ ನನಗೆ ದಿನ ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಾ ಇದೆ, ನನಗದು ಗೊತ್ತಾಗ್ತಾ ಇಲ್ಲ. ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿತಾ ಇರುತ್ತೆ ಅಥವಾ ನೋವಾಗುತ್ತೆ ಮೂತ್ರ ವಿಸರ್ಜನೆ ಮಾಡುವಾಗ ಅಂತ ಒಂದು ಸಂಶಯ ಬಂದಲ್ಲಿ ನಾವು ಅದಕ್ಕೆ ಒಂದಿಷ್ಟು ಡಾಕ್ಟರ್ ಹತ್ರ ಅಪ್ರೋಚ್ ಆದರೆ ಅವರು ನೋಡಿಕೊಂಡು ಆ ಪ್ರಕಾರ ಟ್ರೀಟ್ಮೆಂಟು ಕೊಡ್ತಾರೆ. ಹಾಗೇನಾದರೂ ಮತ್ತೆ ಪದೇ ಪದೇ ಅದು ಔಷಧಿದಿಂದನೂ ಕಡಿಮೆ ಆಗಿಲ್ಲ ಅಂದಾಗ ಒಂದು ಸಣ್ಣ ಟೆಸ್ಟ್ ಮಾಡ್ತಾರೆ ಕ್ಯಾನ್ಸರ್ಗೋಸ್ಕರ, ಏನಾದರೂ ಬೆಳೆದಿರುತ್ತೆ, ಅನುಮಾನಗಳು ಬೇಡ ನನಗೆ ಡಾಕ್ಟ್ರೇ, ನನಗೇನು ಟೆಸ್ಟ್ ಮಾಡ್ತೀರಿ ಎಲ್ಲನೂ ಮಾಡಿರಿ ಅಂದಾಗ ಅಂಥ ಹೊತ್ತಿನಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅದು ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗ್ಬಿಡ್ಬೋದು. ಏನೋ ನೆಗ್ಲೆಕ್ಟ್ ಮಾಡಿದ್ವಿ, ಎಲ್ಲ ಕಡಿಮೆ ಆಗುತ್ತೆ, ನೀರು ಕುಡಿಯೋದು ಕಡಿಮೆ ಮಾಡೋಣ ಅಂತ ಹಿಂಗೆ ಬಂದರೆ ಸ್ವಲ್ಪ ಲೇಟ್ ಆಗಬಹುದು ಅಂತ ಒಂದು ಅನಿಸಿಕೆ. ಅಡ್ಡಿಲ್ಲ. ಈಗ ತಾವು ಅಂದರೆ ವೈದ್ಯರು ಹೇಳ್ತಾರೆ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಳ್ತಾ ಇರ್ರಿ ಅಂತ ಹೇಳಿ. ಈಗ ಒಬ್ಬ ಸಾಮಾನ್ಯ ಮನುಷ್ಯರು, ಆರೋಗ್ಯವಂತ ಮನುಷ್ಯರಿಗೆ ಯಾಕೆ ಹೋಗ್ಬೇಕಪ್ಪ ನಾವು ಹಾಸ್ಪಿಟಲ್ಗೆ, ಏನೂ ಇಲ್ಲ ಯಾಕೆ ಹೋಗಬೇಕು ಅನ್ನುವಂಥದ್ದು ಒಂದು ವಿಚಾರ ಕೂಡ ಬರ್ತದೆ. ತಾವು ಹೇಳ್ದಂಗೆ ಆ ಟೈಮ್ನೊಳಗೆ ನಿರ್ಲಕ್ಷ್ಯ ಕೂಡ ಆಗಬಹುದು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎಷ್ಟು ಸಮಯಕ್ಕೆ ಒಮ್ಮೆ ಟೆಸ್ಟ್ ಮಾಡಿಸ್ಕೋಬೋದು ಅಂತೀರಿ? ಯಾವಾಗಿಂದ ಶುರು ಮಾಡ್ಬೋದು? ಆದಷ್ಟು ವರ್ಷಕ್ಕೆ ಒಮ್ಮೆ ಮಾಡಿಸಿದ್ರೆ ಭಾಳ ಒಳ್ಳೇದಾಗುತ್ತೆ ರೀ. ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ, ಕ್ಯಾನ್ಸರ್ ಇವಾಗ ನೋಡಿ, ಈ ವರ್ಷ ಇವತ್ತು ನಾನು ಟೆಸ್ಟ್ ಮಾಡ್ಕೊಂಡೆ, ಇವತ್ತು ಏನಿಲ್ಲಪ್ಪ ಎಲ್ಲ ಟೆಸ್ಟ್ನಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅನಿಸಿರುತ್ತೆ. ಸೊ ಮತ್ತೆ 1 ವರ್ಷ ಆದಮೇಲೆ ಮಾಡಿಸ್ಕೊಂಡ್ರೆ ಏನೂ ಅಡ್ಡಿ ಇಲ್ಲ. ಆದರೆ ಆ 1 ವರ್ಷದೊಳಗೆ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ, ಅಷ್ಟೊಂದು ಬೆಳೆಯುತ್ತೆ, ಸೆಕೆಂಡ್ ಸ್ಟೇಜಲ್ಲಿ ಹೋಗುತ್ತೆ ಅಂತನ್ನುವಂಥ ಸಂದರ್ಭ ಇರೋದಿಲ್ಲ. ಸೊ ಅಂಥ ಹೊತ್ತಿನಲ್ಲಿ 1 ವರ್ಷ ಆದಮೇಲೆ ಮಾಡ್ಕೊಂಡು ಏನಾದರೂ ಕಂಡು ಬಂತು ಅಂದರೆ ಅರ್ಲಿ ಸ್ಟೇಜ್ನಲ್ಲಿ ಅಂತ ಆಗ್ಬಿಡುತ್ತೆ. ಸೊ ಅಂಥ ಹೊತ್ತಿನಲ್ಲಿ ನಮಗೆ ಸರಳಾಗಿ ಟ್ರೀಟ್ಮೆಂಟ್ನೂ ಆಗುತ್ತೆ ಅದರ. ಸರ್, ಈಗ ಏನು 4 ಸ್ಟೇಜ್ಗಳು ಇರ್ತಾವೆ ಅಂತ ಹೇಳಿ. ಹೌದು ಕ್ಯಾನ್ಸರ್ದು. 1ನೇ ಸ್ಟೇಜ್ನಿಂದ 2ನೇ ಸ್ಟೇಜಿಗೆ ಬರುವಂಥದ್ದು, 2ನೇ ಸ್ಟೇಜ್ನಿಂದ 3ನೇ ಸ್ಟೇಜು, ಆಮೇಲೆ 4ನೇ ಸ್ಟೇಜು. ಎಷ್ಟು ಅವಧಿಯಲ್ಲಿ ಇರ್ತದೆ ಅಂತಂತೀರಿ ಒಬ್ಬ ವ್ಯಕ್ತಿಗೆ? ಅಥವಾ ಬೇರೆ ಬೇರೆ ಅವಧಿ ವ್ಯಕ್ತಿಗಳ ಒಂದು ಪ್ರಕಾರವಾಗಿ ಬೇರೆ ಬೇರೆ ಅವಧಿ ಒಬ್ಬೊಬ್ಬರಿಗೆ ವ್ಯತ್ಯಾಸ ಆಗ್ತದೆ ಅಂತಂತೀರಿ? ವ್ಯತ್ಯಾಸ ಆಗುತ್ತೆ ಸರ್ ಅದು. ಯಾಕಂದರೆ ಕೆಲವ್ರದ್ದು ಶರೀರದ ಒಂದು ಗುಣ, ಶರೀರದ ಗುಣ, ಆಮೇಲೆ ಶರೀರದಲ್ಲಿ ಯಾವ ಕ್ಯಾನ್ಸರ್ ಯಾವ ಆರ್ಗನ್ದಿಂದ ಕ್ಯಾನ್ಸರ್ ಆಗಿದೆ, ಯಾವ ಅಂಗಕ್ಕಾಗಿದೆ, ಯಾವ ಭಾಗಕ್ಕಾಗಿದೆ, ಆ ಥರ ಅದನ್ನು ಕಾರಣಗಳಾಗ್ತಾರೆ. ಸೊ ಹೀಗಾಗಿ ಕೆಲವೊಂದು ಕ್ಯಾನ್ಸರ್ಗಳು ಭಾಳ ಸ್ಪೀಡಾಗಿ ಬೆಳೆದು ಹೋಗುತ್ತೆ, ಕೆಲವೊಂದು ಭಾಳ ಸ್ಲೋ ಆಗಿ ಹೋಗುತ್ತೆ. ಉದಾಹರಣೆಗೆ ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್ ಭಾಳ ಸ್ಲೋ ಆಗಿ ಬೆಳೆಯುತ್ತೆ ಅದು. ಸೊ ಸ್ಲೋ ಆಗಿ ಬೆಳೀತಾ ಇದ್ದಾಗ ಅಂಥ ಒಂದು ಗುಣ ಗೊತ್ತಾಯಿತು ಅರ್ಲಿ ಸ್ಟೇಜಲ್ಲಿ ಅಂತಂದರೆ ಟ್ರೀಟ್ಮೆಂಟ್ ಈಸಿಲಿ ಆಗುತ್ತೆ. ಕೆಲವೊಂದು ಗೊತ್ತಾದ ಮೇಲೂ 2 ತಿಂಗಳಲ್ಲಿ 4 ತಿಂಗಳಲ್ಲಿ ಅದು ಭಾಳ ಫಾಸ್ಟಾಗಿ ಗ್ರೋತ್ ಆಗಿಬಿಟ್ಟಿರುತ್ತೆ. ಸೊ ಹೀಗಾಗಿ ವೆರೈಟೀಸ್ ಇರುತ್ತೆ ಅದರಲ್ಲಿ. ಅಂದರೆ ನಮ್ಮ ಶರೀರದ ಮೇಲೆ ಹೋಗ್ತದೆ, ಆಮೇಲೆ ಅದು ಯಾವ್ದು ಟೈಪ್ ಯಾವ ಟೈಪ್ ಕ್ಯಾನ್ಸರ್ ಇದೆ ಅಂತ ಅದ್ರ ಮೇಲೆ ಹೋಗ್ತದೆ ಅಂತೀರಿ. ಸರ್, ಒಂದು ಕರೆ ಅದ ನಮಗೆ, ತಗೊಂಡು ನಾವು ಮುಂದುವರೋಣ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಬೀದರ್ ಜಿಲ್ಲಾದಿಂದ ಕಾಡ್ವಾಟ್ ಗ್ರಾಮದಿಂದ ಮಲ್ಲಮ್ಮ ಅಂತ ಮಾತಾಡೋದ್ರಿ. ಮಲ್ಲಮ್ಮ ಅವರು ಡಾಕ್ಟರ್ ಇದ್ದಾರೆ, ತಾವು ತಮ್ಮ ವಿಚಾರಗಳನ್ನು ಹೇಳ್ಬೋದು ಅವರಿಗೆ? ಹಾ ರೀ ಸರ್. ನಮಸ್ಕಾರ ರೀ ಮಲ್ಲಮ್ಮ ಅವ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಹೇಳ್ರಿ ಮೇಡಮ್. ಮೂಲವ್ಯಾಧಿ ಕಡೆಯಿಂದ ಕೇಳೋದಿತ್ರಿ ಸರ್. ರೀ. ಮೂಲವ್ಯಾಧಿದು 2 ಸಲ ಆಪರೇಷನ್ ಆಗ್ಯದ್ರಿ. ರೀ. ಮತ್ತೆ ಪದೇ ಪದೇ ರಕ್ತ ಹೋಗ್ತದ್ರಿ ಮತ್ತೆ ಹಂಗ ಉಪಾಯ ಇದೆ ರೀ ಸರ್ ಇದು? ಇವಾಗ ನೋಡ್ರಿ, ಮೂಲವ್ಯಾಧಿ ಆಪರೇಷನ್ 2 ಸರಿ ಆಗಿದೆ ಅಂತ ಹೇಳಿದ್ರಿ ನೀವು, ಹೌದ್ರಿ? ಅದು ಆದಮೇಲೂ ಪದೇ ಪದೇ ರಕ್ತ ಹೋಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಇದು ರಕ್ತ ಹೋಗುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು, ಇದು ಒಂದು. ಎರಡನೇದು, ಇದ್ರ ಜೊತೆಲೇ
ನಿಮಗೆ ಆಯಾಸ ಆಗನ್ನಿಸುತ್ತೋ, ಆಮೇಲೆ ಕೆಲಸ ಮಾಡಲು ಮನಸ್ಸು ಆಗ್ತಾ ಇಲ್ಲ ಏನೋ, ನಿದ್ದೆ ಆಗ್ತಾ ಇಲ್ಲ ಏನೋ, ಊಟ ಸರಿ ಹೋಗುತ್ತೋ ಇಲ್ಲೋ, ಅದಾದಮೇಲೆ ನಿಮಗೆ ಮೋಷನ್ ಯಾವ ಥರ ಆಗ್ತಾ ಇದೆ, ಇವೆಲ್ಲಕ್ಕೂ ಸ್ವಲ್ಪ ಗಮನ ಕೊಟ್ಟರೆ ಇವೆಲ್ಲವೂ ನಾರ್ಮಲ್ಗಿಂತನೂ ನಿಮಗೆ ಯಾಕೋ ಕಡಿಮೆ ಅನ್ನಿಸ್ತಾ ಇದೆ ಅಂದಮೇಲೆ ಕ್ಯಾನ್ಸರ್ ಸೆಂಟ್ರಿಗೆ ಹೋಗೋದು ಉಚಿತ ಅಂತ ಅನಿಸುತ್ತೆ. 2 ಸಲ ಮಾಡ್ಕೊಂಡ್ ಬಂದಿದ್ದೇವ್ರಿ ಸೋಲಾಪುರ ಸರ್. ಹಾಂ, ಆದರೆ ಏನು ಭಯ ಪಡೋಂಥದ್ದೇನಲ್ಲ, 2 ಸರಿ ಆದಮೇಲೆ ಆದಷ್ಟೇ ರಕ್ತ ಹೋಗಬಾರ್ದು. ಇವಾಗ ನೀವು ಆಪ್ರೇಷನ್ ಮಾಡಿಸ್ಕೊಂಡಿದ್ರಲ್ಲ, ಆ ಆಪ್ರೇಷನ್ ಮಾಡಿಸ್ಕೊಂಡಿದ್ದ ಡಾಕ್ಟರ್ ಹತ್ರ ಹೋಗಿ ಭೇಟಿ ಆದರೆ ಅವರು ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ ಪರೀಕ್ಷೆ ಮಾಡ್ತಾರೆ ಅವರು. ಆ ಜಾಗದಲ್ಲಿ ಏನು ತಪ್ಪಾಗಿದೆ, ಅಲ್ಲಿ ಏನಾದರೂ ರಕ್ತನಾಳಗಳು ಒಡೆದಾವೇನೋ ಆ ಥರ ನೋಡಿಕೊಂಡು, ಅಥವಾ ಮತ್ತೇನಾದರೂ ಒಳಗಡೆ ಗಡ್ಡಿ ಬೆಳೆದಿದೆಯೇನೋ. ಮೂಲವ್ಯಾಧಿ ಬೇರೆ, ಗಡ್ಡಿ ಬೇರೆ, ಕ್ಯಾನ್ಸರ್ ಗಡ್ಡಿ ಬೇರೆ, ಮೂಲವ್ಯಾಧಿ ಗಡ್ಡಿ ಬೇರೆ. ಸೊ ಹೀಗಾಗಿ ಆ ಮೂಲವ್ಯಾಧಿ ಗಡ್ಡಿಗಳದ್ದು ಏನು ಭಯ ಇಲ್ಲ ಅಂದಾಗ ಭಯ ಪಡುವಂಥದ್ದು ಏನೂ ಇಲ್ಲ. ಆದರೆ ರಕ್ತ ಯಾಕೆ ಬರ್ತಾ ಇದೆ ಅಂಥೇಳಿ ಅವರು ತಪಾಸಣೆ ಮಾಡಿ ನೋಡ್ತಾರೆ ಅವರು. ಆಯ್ತ್ರಿ ಸರ್. ಹಾಂ ಹಾಂ, ಥ್ಯಾಂಕ್ ಯು ರೀ. ಒಳ್ಳೆಯದು ಮಲ್ಲಮ್ಮ ಅವರು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಂದ್ರೆ ತಪಾಸಣೆ ಒಂದು ಸರಳವಾದಂಥ ಮತ್ತು ಸರಿಯಾದಂಥ ಒಂದು ಹಾದಿ ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ. ಭಾಳ ಭಾಳ ಮುಖ್ಯವಾದ ಫಸ್ಟ್ ತಪಾಸಣೆ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಅದು. ನೀವು ಅದರಲ್ಲಿ ರಕ್ತ ಪರೀಕ್ಷೆನೇ ಮಾಡಬೇಕು ಅಂತೇನಿಲ್ಲ, ಅಥವಾ CT ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು, MRI ಮಾಡಿಸ್ಕೋಬೇಕು ಅಂತ ಆ ಥರ ಏನಿಲ್ಲ. ಮೊದಲು ಒಂದು ಇನ್ಸ್ಪೆಕ್ಷನ್ ಅಂತೀವಿ, ಜಸ್ಟ್ ಡಾಕ್ಟರ್ ಹತ್ರ ಅಪ್ರೋಚ್ ಆಗಿ ಬರೀ ಒಂದು ಸರಳ ತಪಾಸಣೆ ಮಾಡಿದ್ರೇನು ಅದ್ರ ಮೇಲೆ ಇನ್ನೂ ಗೊತ್ತಾಗುತ್ತೆ. ಅಂದ್ರೆ ಡಾಕ್ಟರ್ ಜೊತೆಗೆ ನಾವು ಸಂಪರ್ಕದೊಳಗಿದ್ರಪ್ಪ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಒಂದು ಒಳ್ಳೆ ಅರಿವು ಮೂಡುತ್ತೆ. ಹಾಗಾಗಿ ನಮ್ಮ ಆರೋಗ್ಯವನ್ನ, ನಮ್ಮ ಕುಟುಂಬದ ಆರೋಗ್ಯವನ್ನ ನಾವು ಸರಳವಾಗಿ ಕಾಪಾಡ್ಕೊಂಡು ಹೋಗ್ಬೋದು ಅಂತೇಳಿ. ಸರ್, ಈಗ ಕ್ಯಾನ್ಸರ್ ಚಿಕಿತ್ಸೆ ಒಂದು ಸಂದರ್ಭದೊಳಗೆ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಖರ್ಚು ಬರುವಂಥ ಒಂದು ಸಾಧ್ಯತೆಗಳಂತೂ ಇದ್ದೇ ಇರ್ತಾವೆ. ಆಮೇಲೆ ಅದರಿಂದ ಸಾಕಷ್ಟು ನೋವನ್ನು ಕೂಡ ಅನುಭವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಇಂಥ ಒಂದು ಚಿಕಿತ್ಸೆ ಒಳಗೆ ಈ ಹೆಚ್ಚು ಕಡಿಮೆ ಸಾಲ ಮಾಡಿ ಕೂಡ ಚಿಕಿತ್ಸೆ ತಗೊಳ್ಳುವಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಬರ್ತದೆ. ಹೌದು. ಇಂಥ ಒಂದು ಸಂದರ್ಭದೊಳಗೆ ಈ ಚಿಕಿತ್ಸೆ ಒಳಗೆ ಏನಾದರೂ ಅಂದರೆ ಇದರ ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡುವಂಥ ಸಂಶೋಧನೆಗಳು ಇವತ್ತಿನ ದಿವಸ ಇರ್ಬೋದು, ಅಥವಾ ನೋವನ್ನು ಕಡಿಮೆ ಮಾಡುವಂಥ ಸಂಶೋಧನೆಗಳಿರ್ಬೋದು. ಹೊಸ ಬೆಳವಣಿಗೆಗಳು ಯಾವ ರೀತಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು. ಇವಾಗ ನೋಡ್ರಿ, ಮೊದಲು ಇಂಜೆಕ್ಷನ್ಸ್ ಕೊಡ್ತಾಯಿದ್ರು ನೋವನ್ನು ಕಡಿಮೆ ಮಾಡೋಗೋಸ್ಕರ. ಇವಾಗ ಇಂಜೆಕ್ಷನ್ ಜಾಗದಲ್ಲಿ ಸ್ಟಿಕ್ಕರ್ಸ್ಗಳು ಬರ್ತಾ ಇದ್ದಾವೆ. ಕೆಲವೊಂದು ಜಾಗಕ್ಕೆ ನೋವಾಗಿದೆ, ಭಾಳ ನೋವಾಗ್ತಾ ಇದೆ ಅಂಥೇಳಿ ಆ ಸ್ಟಿಕ್ಕರ್ಸ್ಗಳು ಹಚ್ಕೊಂಡ್ರೆ ಆ ನೋವು ಕಡಿಮೆ ಆಗುತ್ತೆ. ಇಂಜೆಕ್ಷನ್ ಮಾಡೋದಕ್ಕಿಂತ ಸ್ಟಿಕ್ಕರ್ ಹಚ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ. ಎರಡನೇದಾಗಿ ಕೆಲವೊಂದು ಕಡೆ ರೇಡಿಯೇಷನ್ ಥೆರಪಿ ಅಂತ ಉಪಯೋಗಿಸ್ತಾರೆ, ಕೆಲವೊಂದು ಕಡೆ ಕೀಮೋಥೆರಪಿ ಅಂತ ಉಪಯೋಗಿಸ್ತಾರೆ. ಸೊ ಅದು ಪೇಷಂಟಿನ ಯಾವ ಕ್ಯಾನ್ಸರು ಯಾವ ಸ್ಟೇಜ್ನಲ್ಲಿದೆ, ಶರೀರದ ಯಾವ ಅಂಗದಲ್ಲಿದೆ ಅಂತ ನೋಡಿಕೊಂಡು ಆ ಥರದ ಒಂದು ಟ್ರೀಟ್ಮೆಂಟ್ಗೆ ಹೋಗ್ಬೋದು ನಾವು. ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಸಂಶೋಧನೆಗಳು ಆಗಿದ್ದಾವೆ ಅಂತ ಹೇಳ್ತೀರಿ. ಈಗ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿಗೆ ಅಂದ್ರೆ ಅವ್ರದ್ದು ಆರ್ಥಿಕ ಮಟ್ಟ ಕೂಡ ಅಷ್ಟು ಸರಿ ಇರೋದಿಲ್ಲ, ಪಾಪ ಬಿಲೋ ಪಾವರ್ಟಿ ಲೈನ್ ಇರ್ತಾರೆ. ಅಂಥವ್ರಿಗೆ ಈ ಚಿಕಿತ್ಸೆ ಏನಾದರೂ ಸರಳವಾಗಿ ಆಗುವಂಥ ವ್ಯವಸ್ಥೆ ಅದರ ಸರ್. ಅಲ್ಲಿ ಈಗ ನಾವು ಕ್ಯಾನ್ಸರ್ ಸೆಂಟ್ರಿಗೆ ಹೋದರೆ ಅಲ್ಲಿ ರೇಡಿಯೇಷನ್ ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ, ಕೀಮೋ ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ, ಸರ್ಜನ್ಸ್ ಬೇರೆ ಇರ್ತಾರೆ, ಫಿಸಿಷಿಯನ್ಸ್ ಬೇರೆ ಇರ್ತಾರೆ. ಫಿಸಿಷಿಯನ್ಸು ಮತ್ತು ಈ ರೇಡಿಯಾಲಜಿಸ್ಟು ಒಬ್ರದೊಬ್ಬರು ಮಾತಾಡಿಕೊಂಡು ಅದು ಡಿಸ್ಕಸ್ ಮಾಡಿಕೊಂಡು ಇಂಥ ಪೇಷಂಟ್ ಇದೆ, ಭಾಳ ಫೈನಾನ್ಷಿಯಲಿ ವೀಕ್ ಇದ್ದಾರೆ, ಇವನಿಗೆ ಅವರವರ ಮಟ್ಟದಲ್ಲಿ ನಾವು ಎಷ್ಟು ಸುಧಾರಿಸಬಹುದು, ಎಷ್ಟೊಂದು ಒಳ್ಳೆತನ ಕೊಡಬಹುದು ಅಂತಲೂ ಡಿಸ್ಕಸ್ ಮಾಡಿಕೊಂಡು ಅವರವರ ಒಂದು ಹಿತಾಸಕ್ತಿಯಿಂದ ಅವ್ರಿಗೆ ಆ ಥರ ಟ್ರೀಟ್ಮೆಂಟ್ನೂ ಆಗುತ್ತೆ. ಅಂದರೆ ಇದ್ರ ಬಗ್ಗೆ ವೈದ್ಯರು ಮಾರ್ಗದರ್ಶನ ಭಾಳ ಎಸೆನ್ಷಿಯಲ್ ಆಗಿದೆ. ಈಗ ಇಂಥ ಒಂದು ಕ್ಯಾನ್ಸರ್ ಅನ್ನುವಂಥ ಒಂದು ಪೀಡೆ ತಮ್ಮ ಅನುಭವದೊಳಗೆ ಸಾಕಷ್ಟು ದಶಕಗಳಿಂದ ಅಥವಾ ಶತಮಾನಗಳಿಂದ ಅಂತ ಅನ್ಬೋದು ನಮ್ಮ ಮನುಷ್ಯ ಜನಾಂಗವನ್ನು ಕಾಡ್ಕೋತ ಬಂದಿರುವಂಥ ಒಂದು ವ್ಯಾಧಿ. ಕಳೆದ 50 ವರ್ಷಗಳ ನಾವು ನೋಡಿದ್ರೆ ಇಲ್ಲಿ ತನಕ ಆದಂಥ ಬದಲಾವಣೆಗಳು
ಯಾವ ರೀತಿ ಮನುಷ್ಯರ ಜೀವನವನ್ನು ಬದಲಾವಣೆ ಮಾಡಿರುವಂಥದ್ದು. ಈಗೇನು ಕ್ಯಾನ್ಸರ್ ಅನ್ನುವಂಥ ವಿಚಾರ ಬಂದ ಕೂಡಲೇ ಆತಂಕ ಭಯ ಶುರುವಾಗ್ತದಲ್ಲ, ಅಲ್ಲಿಂದ ಇಲ್ಲಿ ತನಕ ಸಾಕಷ್ಟು ಜರ್ನಿ ನಾವು ಮಾಡಿ ಬಂದೀವಿ. ವೈದ್ಯಕೀಯ ಲೋಕದೊಳಗೆ ಸಾಕಷ್ಟು ವಿಸ್ಮಯಕಾರಿಯಾದಂಥ ಸಂಶೋಧನೆಗಳು ಆಗಿದ್ದಾವೆ. ನಮ್ಮ ದೇಶವನ್ನು ನಾವು ಲೆಕ್ಕ ಹಾಕಿದರೆ ನಮ್ಮ ದೇಶದ ಒಂದು ನಮ್ಮಲ್ಲಿ ಏನು ನಡೀತಾ ಇರುವಂಥ ಒಂದು ಸಂಶೋಧನೆ ಇರ್ಬೋದು, ನಮ್ಮಲ್ಲಿ ಆದಂಥ ಬೆಳವಣಿಗೆಗಳಾಗಿರ್ಬೋದು, ಯಾವ ರೀತಿ ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದಕ್ಕೆ ನಾವು ಸನ್ನದ್ಧರಾಗಿವಿ ಅನ್ನೋದ್ರ ಬಗ್ಗೆ ಯಾವ ರೀತಿ ನಾವು ಸನ್ನದ್ಧರಾಗಿವಿ. ಈಗ ತಾವು ಹೇಳಿದ್ರಿ ಡಾಕ್ಟರ್ಸ್ ಮೊದಲಿರಲಿಲ್ಲ, ಈಗ ಡಾಕ್ಟರ್ಸ್ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ, ತಜ್ಞ ವೈದ್ಯರು ಸಿಗ್ತಾ ಇದ್ದಾರೆ ಅಂತೇಳಿ. ಫೆಸಿಲಿಟೀಸ್ ಹೇಳ್ತಾ ಇದ್ರಿ ತಾವು, ಕಲಬುರಗಿ ಒಳಗೆ ಸಾಕಷ್ಟು ಫೆಸಿಲಿಟೀಸ್ ಇವತ್ತಿನ ದಿವಸ ಆಗಿದೆ ಅಂತ. ಅದೇ ರೀತಿಯಾಗಿ ನಾವು ನಮ್ಮ ದೇಶದ ಒಂದು ವಿಚಾರ ಮಾಡಿದ್ರೆ ಯಾವ ರೀತಿ ನಾವು ಈ ಕ್ಯಾನ್ಸರ್ ವಿರುದ್ಧ ಸನ್ನದ್ಧರಾಗಿವಿ ಅಥವಾ ಜಾಗೃತಿ ಮೂಡಿಸುವಂಥ ಒಂದು ಕೆಲಸದೊಳಗೆ ಯಾವ ರೀತಿ ನಾವು ಹೆಜ್ಜೆ ಹಾಕಿದ್ದೀವಿ ಇಲ್ಲಿ ತನಕ ಅನ್ನುವಂಥದ್ದು. ಇದರಲ್ಲಿ ನೀವು ರೀಸೆಂಟಾಗಿ ಕೇಳಿರಬಹುದು, ನ್ಯೂಸ್ನಲ್ಲಿನೂ ಕೇಳ್ಬೋದು, ಕೆಲವೊಂದು ನೇತಾಗಳ ಭಾಷಣದಲ್ಲಿನೂ ಕೇಳಿರ್ಬೋದು, ವೈದ್ಯರಲ್ಲಿನೂ ಕೇಳಿರ್ಬೋದು, ವ್ಯಾಕ್ಸಿನೇಷನ್ ಅಂತ ಬರ್ತಾ ಇದೆ. ಸೊ ಇವಾಗ ಕ್ಯಾನ್ಸರ್ಗೋಸ್ಕರ ಕೆಲವೊಂದೊಂದು ರಿಸರ್ಚ್ ನಡೀತಾ ಇದೆ. ಸೊ ಆ ರಿಸರ್ಚ್ನಲ್ಲಿ ಇವಾಗ ಗರ್ಭಕೋಶದ ಒಂದು ಭಾಗದ ಕ್ಯಾನ್ಸರಿಗೆ ವ್ಯಾಕ್ಸಿನ್ ಬಂದಿದೆ. ಸೊ ಇದು ಒಂದು ಎಲ್ಲಕ್ಕಿಂತ ದೊಡ್ಡದಾಗಿ ಸಂತೋಷ ಪಡುವಂಥ ಸಂಗತಿ. ಸೊ ಆ ವ್ಯಾಕ್ಸಿನು 16, 18, 20 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಕೊಟ್ಟರೆ ಸೊ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು ನಿಲ್ಲಿಸುವಂಥ ಒಂದು ಶಕ್ತಿ ಹೊಂದಿದೆ. ಸೊ ಇದು ಒಂದು. ಎರಡನೇದಾಗಿ ಮೊದಲು ಕ್ಯಾನ್ಸರ್ ಅಂದರೆ ಆಪ್ರೇಷನ್ ಮಾಡ್ತಿರ್ಲಿಲ್ಲ, ಕೈನೇ ಮುಟ್ತಿರ್ಲಿಲ್ಲ ಯಾರು. ಸೊ ಮೊದಲು ಕ್ಯಾನ್ಸರ್ ಅಂದಮೇಲೆ ಟ್ರೀಟ್ಮೆಂಟ್ ಏನಪ್ಪ, ಬರೀ ಒಂದು ಕೀಮೋಥೆರಪಿ ಒಂದೇ ಇರ್ತಿತ್ತು. ಇವಾಗ ಏನಾಗಿದೆ, ರೇಡಿಯೇಷನ್ನು ಇದೆ, ಆಪ್ರೇಷನ್ಸು ಮಾಡ್ತಾರೆ, ಇಮ್ಯುನೈಸೇಷನ್ನು ಆಗ್ತಾ ಇದೆ. ಅದ್ರ ಜೊತೆನೆ ಇವೆಲ್ಲನೂ ಬಿಟ್ಟರೆ ಇವನ್ ಮೆಡಿಸಿನ್ಸಿಂದನೂ ಟ್ರೀಟ್ಮೆಂಟ್ ಆಗ್ತಾ ಇದೆ. ಇದು ಬೇರೆ ಬೇರೆ ಡಾಕ್ಟರ್ಸ್ ಜೊತೆ, ತಜ್ಞರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ನಾವು ನಮ್ಮ ದೇಶದಿಂದ ಏನೇನು ಮಾಡಬಹುದು ಅಂತ ಎಲ್ಲ ರೀತಿಯ ಅನುಕೂಲತೆಯೂ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ. ಅಂದ್ರೆ ನಾವು ಸಾಕಷ್ಟು ಒಂದು ಫೆಸಿಲಿಟಿ ಅಥವಾ ಸೌಲಭ್ಯವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದರ ಮೂಲಕವಾಗಿ ಹೊಸ ವಿಧಾನಗಳನ್ನು ಕಂಡುಕೊಂಡಿರುವ ತಾವು ಹೇಳಿದ್ರಿ. ವ್ಯಾಕ್ಸಿನೇಷನ್ ಏನದಲ್ಲ, ಇದು ಬಹುಶಃ ಈಗ ಒಂದು ಗರ್ಭಕೋಶದ ಕ್ಯಾನ್ಸರ್ ತಾವು ಹೇಳಿದ್ರಿ, ಅದಕ್ಕೆ ಏನಾದರೂ ಒಂದು ಉಪಚಾರ ಆಯಿತು. ಇನ್ನು ಬೇರೆ ಬೇರೆ ನೂರಾರು ಟೈಪ್ ಏನು ಕ್ಯಾನ್ಸರ್ಸ್ ಅದಾವ, ಅದಕ್ಕೋಸ್ಕರನೂ ರಿಸರ್ಚ್ ನಡೀತಾ ಇದೆ. ಅದಕ್ಕೆ ಇವು ಡ್ರಗ್ ಕಂಪ್ನಿಗಳು ಡ್ರಗ್ಸ್ ಆ್ಯಂಡ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಇನಿಷಿಯಲಿ ಅವರು ಪ್ರಾಣಿಗಳ ಮೇಲೆ, ಅದಾದಮೇಲೆ ಮಂಗೇನ ಮೇಲೆ, ಮಂಕಿಗಳ ಮೇಲೆ, ಅದಾದಮೇಲೆ ಮನುಷ್ಯನ ಮೇಲೆ ರಿಸರ್ಚ್ ಮಾಡಿಕೊಂಡು ಆ ಸ್ಟೇಜ್ ಬರ್ತಾ ಇದೆ ಇವಾಗ. ಅದರಲ್ಲಿ ಇನ್ನೊಂದು ಏನಂದರೆ ಸ್ಟೆಮ್ ಸೆಲ್ ಥೆರಪಿ ಅಂತಲೂ ಬರ್ತಾ ಇದೆ. ಸೊ ಅದೂ ಒಂದು ಒಳ್ಳೆಯ ವಿಧಾನ, ಆದರೆ ಇನ್ನೂ ಅದು ಪೂರ್ತಿಯಾಗಿ ಜನರಲಿ ಬಂದಿಲ್ಲ. ಅದು ಬಂತು ಅಂದರೆ ಭಾಳ ಒಳ್ಳೇದಾಗ್ಬೋದು. ಸೊ ಇಮ್ಯುನೈಸೇಷನ್ ಫಸ್ಟ್ ಸ್ಟೇಜ್ ಅಂತಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಗರ್ಭಕೋಶದಾದರೂ ಆಯ್ತಲ್ಲಪ್ಪ, ಇನ್ನು ಮುಂದೆ ಡೆಫಿನೆಟ್ಲಿ ನಾವು ಹೊಸದಾಗಿ ಒಂದು ರಿಸರ್ಚ್ನಲ್ಲಿ ಬಂದೇ ಬರ್ತೀವಿ. ಅಂದ್ರೆ ಒಂದು ಹಾದಿ ಅದ ನಮಗೆ ವ್ಯಾಕ್ಸಿನ್ ಕಂಡು ಹಿಡಿಯುವಂಥ ಒಂದು ಸಾಧ್ಯತೆಗಳು ಇದ್ದೇ ಅದಾವ. ಅದರೊಳಗೆ ಸಾಕಷ್ಟು ರಿಸರ್ಚ್ ಮುಂದಿನ ದಿವಸಗಳಲ್ಲಿ ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಡಾಕ್ಟರ್, ಈಗ ಈ ನೋವು ಕಡಿಮೆ ಮಾಡುವಂಥ ಒಂದು ನಿಟ್ಟಿನೊಳಗೆ ತಾವು ಹೇಳಿದ್ರೆ ಕೆಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಆಮೇಲೆ ಆಪರೇಷನ್ಸ್ ಇರ್ಬೋದು, ಇವನ್ನೆಲ್ಲ ಬಿಟ್ಟು ಕೇವಲ ಟ್ಯಾಬ್ಲೆಟ್ಸ್ಗಳ ಮೇಲೆ ನಿರ್ವಹಣೆ ಮಾಡುವಂಥ ದಿನಗಳನ್ನು ನಾವು ನೋಡ್ಬೋದಾ ಹೆಂಗೆ ಅಂಥೇಳಿ? ಅದನ್ನು ಆಗ್ಬಹುದು ಅಂತ ಒಂದು ವಿಚಾರ ಬರುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಇಮ್ಯುನೈಸೇಷನ್ ಅಂದರೆ ನಾವು ಇಮ್ಯುನೈಸೇಷನ್ ಮಾಡ್ಕೊಂಡ್ವಿ, ಅದಾದಮೇಲೆ ಕ್ಯಾನ್ಸರ್ ಆದ್ರೂ ಬರೀ ಔಷಧಿಯಿಂದನೇ ಟ್ರೀಟ್ಮೆಂಟ್ ಆಗುತ್ತೆ. ಮುಂದೆ ನೀವೇನು ಆಪ್ರೇಷನ್ ಹೋಗೋಂಥ ಪರಿಸ್ಥಿತಿ ಬರೋದೇ ಇಲ್ಲ. ಅಂದ್ರೆ ಮುಂದಿನ ವ್ಯಾಕ್ಸಿನೇಷನ್ ಆಗಬೇಕು. ಆ ವ್ಯಾಕ್ಸಿನ್ ಕಂಡು ಹಿಡಿದ್ವಿ, ಇವಾಗ ಒಂದಾಯಿತು. ಅದೇ ಥರ ಮುಂದೆ ಬರ್ತಾ ಬರ್ತಾ ಬಂತು ಅಂತಂದರೆ ಡೆಫಿನೆಟ್ಲಿ ಸರ್ಜರಿ ಮಾಡುವಂಥ ಅವಕಾಶನೇ ಬರೋದಿಲ್ಲ, ರೇಡಿಯೇಷನ್ ಮಾಡುವಂಥ ಅವಕಾಶನೂ ಬರೋದಿಲ್ಲ. ಸಾಕಷ್ಟು ವಿಧಾನಗಳಿದ್ದಾವೆ. ಅದಕ್ಕೆ ಇಂಜಿನಿಯರ್ಗಳು, ಡಾಕ್ಟ್ರುಗಳು, ಆಮೇಲೆ ರಿಸರ್ಚ್ ಸೈಂಟಿಸ್ಟ್ಗಳು ಎಲ್ಲರೂ ಪಾಲ್ಗೊಳ್ತಿದ್ದಾರೆ ಇದರಲ್ಲಿ. ಈಗ ಒಬ್ಬರ ಟ್ರೀಟ್ಮೆಂಟ್ನಲ್ಲಿ ತಮ್ಮ ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಕ್ಯಾನ್ಸರ್ ಟ್ರೀಟ್ಮೆಂಟ್ನೊಳಗೆ ಎಷ್ಟು ಖರ್ಚು ಸರ್ಕಾರ ಅಥವಾ ತಮ್ಮ ಒಂದು 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 ಸಂಸ್ಥೆ ಅಥವಾ ಒಂದು ಹಾಸ್ಪಿಟಲ್ ಮಾಡ್ತಾ ಅಂತಂದ್ರೆ? ಅದು ಹೇಳೋದಲ್ರಿ, ಇದರಲ್ಲಿ ಕ್ಯಾನ್ಸರ್ ವೆರೈಟೀಸ್ ಆಫ್ ಕ್ಯಾನ್ಸರ್ ಮೇಲೆ ಹೋಗುತ್ತೆ. ಸೊ ಒಂದು ವೇಳೆ ಅದು
ಬಾಯಿಯ ಕ್ಯಾನ್ಸರ್ ಆಗಿರ್ಬೋದು. ಅದರಲ್ಲಿ ಒಂದು ವೇಳೆ ಸಣ್ಣದು ಇನ್ನೂ ಸಣ್ಣ ಗಡ್ಡಿ ಇದೆಯಪ್ಪ, ಅದು ಏನರ ಒಂದು ಭಾಳ ಆದರೆ 50,000 ರೂಪಾಯಿಲಿ ಇನ್ನೂ ಕಡಿಮೆ ಆಗ್ಬೋದು, ಅಥವಾ ಅದನ್ನು ಕ್ಯೂರ್ ಆಗ್ಬೋದು, ಇಲ್ಲ 1 ಲಕ್ಷದಲ್ಲಿ ಮುಗಿಬಹುದು. ಡಿಪೆಂಡ್ಸ್. ನಾವು ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಸರಾಸರಿಯಾಗಿ ಒಂದು 50,000ರಿಂದ 1 ಲಕ್ಷ ಒಳಗೆ ಟ್ರೀಟ್ಮೆಂಟ್ ಆಗಿ ಹೋಗುತ್ತೆ. ಅರ್ಲಿ ಸ್ಟೇಜ್ ಇತ್ತು ಸ್ಟೇಜ್ ಮೇಲೂ ಕೂಡ ಹೋಗ್ತದೆ. ಮತ್ತು ವಿಧಾನಗಳ ಕೆಲವೊಂದು ಸರ್ಜರಿ ಬೇಕಾಗೋದೇ ಇಲ್ಲ, ಬರೀ ಮೆಡಿಸಿನ್ ಮೇಲೇ ಕ್ಯೂರ್ ಆಗುತ್ತೆ. ಕೆಲವೊಂದು ಬರೀ ರೇಡಿಯೋಥೆರಪಿ ಮೇಲೇ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ರೇಡಿಯೋಥೆರಪಿ ಆಯಿತು ಅಂತಂದರೆ ಈಗ ಕಿದ್ವಾಯಿ ಹಾಸ್ಪಿಟ್ಲ್ ಇದೆ, HCG ಹಾಸ್ಪಿಟ್ಲ್ ಇದೆ. ಸ್ವಲ್ಪ ಇವೆರಡರಲ್ಲಿ ಹೋಲಿಸಿದರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಮಗೆ ಬಹಳ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಆಗೋಗುತ್ತೆ. ರೇಡಿಯೇಷನ್ ಥೆರಪಿ ಇದ್ರೂ ಕೂಡ ನಿಮಗೆ 20,000 30,000ದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆಗೋಗುತ್ತೆ ಬರೀ ರೇಡಿಯೋಥೆರಪಿದಲ್ಲಿ. ಸೊ ಅಂಥ ಪೇಷಂಟ್ಸ್ಗಳು ಕೂಡ ನಾವು ಸಾಕಷ್ಟು ನೋಡಿದ್ದೀವಿ ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ. ಅದೇ ಇಲ್ಲಿ HCG ಹಾಸ್ಪಿಟಲ್ ಮಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಹೆಚ್ಚಿಗೆ ಆಗ್ಬೋದು, ಯಾಕಂದರೆ ಇಲ್ಲಿ ಪ್ರೈವೇಟ್ ಇರೋದ್ರಿಂದ, ಸೆಮಿ ಪ್ರೈವೇಟ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ಕ್ವಾಲಿಟಿ ಜಾಸ್ತಿ ಇರಬಹುದು, ವ್ಯತ್ಯಾಸ ಇರುತ್ತೆ ಸ್ವಲ್ಪ. ಆದರೆ ಟ್ರೀಟ್ಮೆಂಟ್ ಮಾತ್ರ ಎರಡು ಕಡೆ ಹೆಚ್ಚು ಕಡಿಮೆ ಒಂದೇ ಥರ ಟ್ರೀಟ್ಮೆಂಟ್ ಆಗುತ್ತೆ. ಈಗ ಸರ್ಕಾರದ ಸೌಲಭ್ಯಗಳು ಕೂಡ ಇದ್ದಾವೆ, ಆಯುಷ್ಮಾನ್ ಭಾರತ ಇರ್ಬೋದು, ಅಥವಾ ಆ ಒಂದು ವಿಧಿಯಲ್ಲಿ ನಾವು ಬಂದ್ವಿ ಅಂತಂದರೆ ನಮಗೆ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟೇ ಆಗುತ್ತೆ. ಅಂದ್ರೆ ಚಿಂತೆ ಅವಶ್ಯಕತೆ ಏನಿಲ್ಲ. ಆದ್ರೆ ನಾವು ನಮ್ಮ ಒಂದೇ ಏನು ಯಾವಾಗ ವೈದ್ಯರು ಬಾ ಅಂತ ಹೇಳ್ತಾರೆ, ಯಾವಾಗ ಅವರು ಟೈಮ್ ಕೊಟ್ಟಿರ್ತಾರೆ, ಅದನ್ನು ಪಾಲಿಸ್ಕೊಂತ ಹೋದರೆ ನಮಗೆ ಟ್ರೀಟ್ಮೆಂಟ್ ಆಗುವ ಸಾಧ್ಯತೆ ಬಹಳಷ್ಟಿದೆ. ಡಾಕ್ಟರ್ ನಂದ್ಯಾಳ್ ಸಾಹೇಬ್ರೆ, ಈಗ ಏನು ರೋಗ ಬಂದ ನಂತರ ನಾವು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಹೌದು. ಕ್ಯಾನ್ಸರ್ ಹೆಂಗೆ ಬರ್ತದ ಗೊತ್ತಿಲ್ಲ, ಸಾಕಷ್ಟು ಕಾರಣಗಳನ್ನು ತಾವು ಹೇಳಿದ್ರಿ. ಯಾವುದೇ ಮೂಲದಿಂದ ಕೂಡ ಅದು ಬರ್ಬೋದು, ಯಾವುದೇ ಅಂಗಕ್ಕೂ ಬರ್ಬೋದು. ಆದ್ರೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ನಾವು ನಮ್ಮ ಚಟಗಳನ್ನು ವರ್ಜ ಮಾಡೋದ್ರಿಂದ ಕೂಡ ನಾವು ಕ್ಯಾನ್ಸರನ್ನು ನಿರ್ವಹಣೆ ಮಾಡ್ಕೊಳ್ಳೋದು. ಈಗ ತಂಬಾಕು ಸೇವನೆ ಬಿಟ್ಟರೆ, ಸಿಗರೇಟ್ ಸೇದೋದನ್ನು ಬಿಟ್ಟರೆ, ಆ ಒಂದು ಏನು ಹೆದರಿಕೆ ಇರ್ತದೆ ಕ್ಯಾನ್ಸರ್ ಇದರಿಂದ ಆಗುವಂಥ ಏನು ಇದು ಇರ್ತದೆ, ಸಂಭವನೀಯತೆ ಏನಿರ್ತದ ಅದು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿಯಾಗಿ ನಾವು ಕ್ಯಾನ್ಸರ್ ನಮ್ಮಿಂದ ದೂರ ಇರಬೇಕಪ್ಪ, ಅಥವಾ ನಾವು ಅದರಿಂದ ದೂರ ಇರಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ದಿನಚರಿ ಇರಬೇಕು ಅಂತ ಅದು ನೋಡ್ರಿ. ಒಂದು ಸುಮಾರು 7-8 ವಿಧಿಗಳಿದಾವೆ. ಒಂದು ತಂಬಾಕು ಬಿಡೋದು, ಎರಡನೇದು ಮದ್ಯಪಾನ ಬಿಡೋದು, ಮೂರನೇದಾಗಿ ನೀವು ದಿನನಿತ್ಯ ಎಕ್ಸರ್ಸೈಸ್ ಮಾಡೋದು, ನಿದ್ದೆ ಸರಿ ಆಗ್ತಾ ಇಲ್ಲ ನೋಡಿಕೊಂಡು ನಿದ್ದೆ ಚೆನ್ನಾಗಿ ಮಾಡೋದು, ಊಟದ ಪದಾರ್ಥಗಳು ಸೇವನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದು, ಆಮೇಲೆ ನೀರು ಸೇವನೆ ಕೂಡ ಬಹಳ ಮುಖ್ಯವಾದದ್ದು. ಕೆಲವೊಂದು ಸರಿ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆನೇ ನಾವು ಕೆಲವೊಂದು ವಿಷಯದಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ಗಳಂತ ಇರ್ತಾವೆ. ಆ ಸ್ಕ್ರೀನಿಂಗ್ ಟೆಸ್ಟು ಏನೋ 2 ವರ್ಷಕ್ಕೊಮ್ಮೆ. ಈಗ ನಾನು ಚೆನ್ನಾಗಿದ್ದೀನಿ, ಎಲ್ಲ ರೀತಿಯಿಂದ ನಾನು ಆರಾಮಾಗಿದ್ದೀನಪ್ಪ, ನನಗೇನು ಭಯ ಪಡೋಂಥದ್ದಿಲ್ಲ. 1 ವರ್ಷ ಬೇಡ, ಕಡೆಗೆ 2 ವರ್ಷಕ್ಕೊಮ್ಮೆ ಆದರೂ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೊಳ್ಳೋದು. ಅದಾದಮೇಲೆ ಒಳ್ಳೆಯ ವಿಚಾರ, ಪಾಸಿಟಿವ್ ಥಿಂಕಿಂಗ್ ಅಂತ ನಾವು ಅಂತೀವಿ. ಯಾಕಂದರೆ ಮನುಷ್ಯನ ಒಂದು ನಡವಳಿಕೆ, ವಿಚಾರಗಳು ಕೂಡ ನಮ್ಮ ಸೆಲ್ಸ್ಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ. ಸೊ ಆ ಥರದ ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಸೆಲ್ ದಾರಿ ತಪ್ಪಿ ಮಲ್ಟಿಪ್ಲೈ ಹಾಕೊಂತ ಹೋಯ್ತು, ಬೆಳ್ಕೊಂತ ಹೋಯ್ತು ಅಂದರೆ ಅದು ಕ್ಯಾನ್ಸರ್ ಆಗೋಂಥದ್ದು. ಸೊ ಕ್ಯಾನ್ಸರ್ ಆಗೋಬೇಕು ಅಂತ ಕಾರಣಗಳೇನು ನೋಡ್ತೀವಲ್ರಿ, ಆ ಕಾರಣಗಳಿಂದ ನಾವು ವಿರುದ್ಧವಾಗಿ ನಡವಳಿಕೆ, ಚಟಗಳು ಪಾಲನೆ ಮಾಡಿದ್ರಿ ಅಂದರೆ ನ್ಯಾಚುಲಿ ಕ್ಯಾನ್ಸರ್ದಿಂದ ನಾವು ದೂರವಿರಬಹುದು. ಅಂದ್ರೆ ವಿಲ್ ಪವರ್ ಭಾಳ ಮುಖ್ಯ ಅಂತ ಅಂತೀರಿ. ಹಿಂದಕ್ಕೆ ಯಾರೋ ಒಬ್ರು ಹಿಂಗೆ ಕತೆ ಹೇಳ್ತಾ ಇದ್ರು, ಪಾಸಿಟಿವ್ ಥಿಂಕಿಂಗ್ ಅಂತ ವಿಚಾರ ಮಾಡ್ತೀವಲ್ರಿ ನಾವು. ಅಂದ್ರೆ ಪಾಸಿಟಿವ್ ಥಿಂಕಿಂಗ್ನಿಂದ ನಮ್ಮ ಅದರ ಬೆಳವಣಿಗೆಯನ್ನು ಸಹಿತ ನಾವು ನಿಲ್ಲಿಸಬಹುದು. ಕೆಲವೊಂದು ಉದಾಹರಣೆಗಳು ಇದಾವೆ ಆ ಥರ. ಕ್ಯಾನ್ಸರ್ ಆಗಿನೂ ಅವರ ವಿಲ್ ಪವರ್ದಿಂದನೂ ಸಾಕಷ್ಟು ಅವರು 10 ವರ್ಷ, 15 ವರ್ಷ, 20 ವರ್ಷ ತನಕನೂ ಅದನ್ನು ತಡೆ ಹಿಡಿದಿದ್ದಾರೆ. ಆಗಿದ್ದವರು ತಡೆ ಹಿಡಿದಿದ್ದಾರೆ, ಆಗದಿದ್ದವರಿಗಂತ ವಿಲ್ ಪವರ್ ಇದ್ದಾಗ ಅದು ಭಯ ಪಡೋದಿಲ್ಲ.
ಭಾಳ ಒಳ್ಳೆ ವಿಚಾರ ಹೇಳಿದ್ರಿ ಡಾಕ್ಟರ್. ಯಾಕಪ್ಪ ಅಂತಂದ್ರೆ ಏನು ಹೆದರಿ ಒಂದು ನಾವು ಹಿಂದಿ ಒಳಗೆ ಮಾತು ಕೇಳ್ತೀವಿ, ಜೋ ಡರ್ ಗಯಾ ಮರ್ ಗಯಾ. ಅದೇ ರೀತಿಯಾಗಿ ನಮ್ಮ ಒಂದೇನು ಧೈರ್ಯ ಇರ್ತೈತಲ್ಲ, ಆ ಧೈರ್ಯವನ್ನು ನಾವು ಕಾಪಾಡಿಕೊಂಡ್ರೆ, ಧೈರ್ಯಸ್ಥರಾದ್ರೆ ಏನನ್ನಾದ್ರೂ ನಾವು ಎದುರಿಸಬಹುದು ಅನ್ನುವಂಥ ಮಾತು. ಅದಕ್ಕೆ ಹೇಳ್ತೀವಲ್ರಿ, ಶರೀರದಲ್ಲಿ ಏನು ಸೆಲ್ಸ್ಗಳಿದಾವೆ ಅದರದ್ದು ಸರೌಂಡಿಂಗ್ ಇನ್ಫ್ಲುಯೆನ್ಸ್ ಭಾಳ ಮುಖ್ಯ ಇದೆ. ಸರ್, ಈಗ ನಾವು ನಮ್ಮ ದಿನಚರಿ ಒಳಗೆ ಭಾಳ ಮುಖ್ಯವಾದಂಥದ್ದು ಏನಂತಂದ್ರೆ ನೀರನ್ನು ನಾವು ಈಗ ನೋಡ್ತಾ ಇದ್ದೀವಿ. ಬಾಟಲ್ ನೀರು ಉಪಯೋಗ ಮಾಡ್ತಾ ಇದ್ದೀವಿ, ಮಿನರಲ್ ವಾಟರ್ ಉಪಯೋಗ ಮಾಡ್ತಾ ಇದ್ದೀವಿ, ನ್ಯಾಚುರಲ್ ನೀರನ್ನು ನಾವು ಬಿಟ್ಟಿವಿ ಅನ್ನುವಂಥ ಮಾತದ ಇವತ್ತಿನ ದಿವಸ. ಈ ಮಿನರಲ್ ವಾಟರ್ ಕುಡಿಯೋದ್ರಿಂದ ನಮ್ಮ ನಿರೋಧಕ ಶಕ್ತಿ ಮೇಲೆ ಏನಾದರೂ ಭಾಳಷ್ಟು ದುಷ್ಪರಿಣಾಮಗಳಾಗ್ತವ ಹೆಂಗಂತೇಳಿ? ಇದು ನೋಡಿ, ಇದ್ರ ಮೇಲೆ ಇನ್ನೂ ರಿಸರ್ಚ್ ಆಗಿದೆ. ಇದ್ರ ಮೇಲೆ ರಿಸರ್ಚ್ ಆದಮೇಲೆ ಭಾಳ ಅದೇ 1% ಮಾತ್ರ ವ್ಯತ್ಯಾಸ ಕಂಡಿದೆ. ಆದರೆ ಅದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಸಾಫ್ಟ್ ನೀರು ಇರೋದ್ರಿಂದ ನಮ್ಮ ಶರೀರ ಏನು ನಿರೋಧಕ ಶಕ್ತಿಯನ್ನು ಕಳ್ಕೋತದ ಏನು ಅನ್ನುವಂಥದ್ದು ಒಂದು ಇಮ್ಯುನಿಟಿ ಅಂತ ಏನಿರ್ತದ, ಅದನ್ನೇನಾದ್ರೂ ನಾವು ಕಳ್ಕೋತೀವ ಅಂತ ಹೇಳಿ ಹಂಗೆ. ಅದು ಯಾಕಂದ್ರೆ ನಾವು ಇಮ್ಯುನಿಟಿ ಬರೀ ನೀರಿನಲ್ಲಿ ಮಾತ್ರ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಸೇವನೆ ಮಾಡ್ತಿರುವಂಥ ಊಟದಲ್ಲಿ, ಆಮೇಲೆ ಪಾನೀಯದಲ್ಲಿ ಏನು ಇರ್ಬೋದು, ಚಾಯ್ ಇರ್ಬೋದು, ಕಾಫಿ ಇರ್ಬೋದು, ನಿಂಬೆ ರಸ ಇರ್ಬೋದು. ಸೊ ಎಲ್ಲವನ್ನೂ ಅದಕ್ಕೆ ನಾವು ಕೌಂಟ್ ಮಾಡ್ತೀವಿ. ಸೊ ಹೀಗಾಗಿ ನೀರಿನಿಂದನೇ ಮಾತ್ರ ಆಗುತ್ತೆ, ಅಥವಾ ಈ ಬಾಟಲ್ ನೀರಿನಿಂದನೇ ಮಾತ್ರ ಆಗಬಹುದು, ಅಥವಾ ಅದರ ಪರ್ಸೆಂಟೇಜ್ ಕ್ಯಾನ್ಸರ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಆ ಥರ ಏನು ಹೇಳೋದಕ್ಕಾಗಂಗಿಲ್ಲ ಅಂತಂದ್ರೆ. ಇವೆಲ್ಲ ಟೆಸ್ಟಿಂಗ್ ಆಗ್ತಾ ಇರುತ್ತೆ ಅವಾಗ. ಅದರಲ್ಲಿ ಕೆಲವೊಂದು ಸಾರಿ ಮಾತ್ರ ಆ ಬಾಟಲ್ನಲ್ಲಿ ಕೆಮಿಕಲ್ ಮಿಕ್ಸ್ ಆಗಿ ನೀರಿನಲ್ಲಿ ಮಿಕ್ಸ್ ಆಗಿದ್ದಾಗ, ಬಟ್ ಅದು ಸೇವನೆ ಏನು ಭಾಳ ಕಡಿಮೆ, 1 ಅಥವಾ 2 ಸರಿ ಸೇವನೆ. ರಿಪೀಟೆಡ್ ಆಗಿ ಸೇವನೆ ಮಾಡೋದ್ರಿಂದ ಮಾತ್ರ ಶರೀರದ ಸೆಲ್ಸ್ಗಳಿಗೆ ಇನ್ಫ್ಲುಯೆನ್ಸ್ ಬೇರೆ ಆಗುತ್ತೆ ಅಂತ. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ದೀವಿ ಆಹಾರದೊಳಗೆ ಭಾಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಈಗಾಗಲೇ ನಾವು ಚರ್ಚೆ ಕೂಡ ಮಾಡಿದ್ವಿ, ರಾಸಾಯನಿಕಗಳು ಅದರೊಳಗೆ ಸೇರ್ತಾ ಇದ್ದಾವೆ. ವಿಶೇಷವಾಗಿ ಮೊದಲು ನಾವೆಲ್ಲ ಊಟ ಮಾಡಬೇಕಾಯ್ತಪ್ಪ ಅಂತಂದ್ರೆ ಸ್ಟೀಲಿನ ತಾಟ್ ಇರ್ಬೋದು, ಅಥವಾ ಏನು ಅಡುಗೆ ತಯಾರು ಮಾಡುವಂಥ ಸಾಧನಗಳೇನದಾವ, ಕಿಚನ್ ವೇರ್ ಏನಿದಾವ, ಅವು ಕೂಡ ಸ್ಟೀಲಿನೂ ಇರ್ತಿದ್ವು, ಕಬ್ಬಿಣದ ಇರ್ತಿದ್ವು. ಆದರೆ ಈಗ ಭಾಳಷ್ಟು ಬದಲಾವಣೆಗಳಾಗ್ಯಾವ. ನಾವು ಸ್ಟೋರ್ ಮಾಡುವಂಥದ್ದೇನು ಪಾತ್ರೆಗಳಿರ್ತಾವ ಅವೆಲ್ಲ ಪ್ಲಾಸ್ಟಿಕ್ದಾಗ್ಯಾವ. ನೀರು ಪ್ಲಾಸ್ಟಿಕ್ ಬಾಟ್ಲಿ ಒಳಗೆ ಕುಡಿತಾ ಇದ್ದೀವಿ. ಎಷ್ಟು ಸಾಧ್ಯದ ಅಷ್ಟು ಪ್ಲಾಸ್ಟಿಕ್ ಮಯ ಆಗಿ ಹೋಗ್ಬಿಟ್ಟದ ನಮ್ಮ ಜೀವನ. ಪ್ಲಾಸ್ಟಿಕ್ಗಳಿಂದ ಬರುವಂಥ ಏನು ಕೆಮಿಕಲ್ಗಳಿರ್ತಾವ ಅವು ವಿಜ್ಞಾನಿಗಳು ಹೇಳ್ತಾರೆ ಕೆಲವೊಂದು ಕ್ಯಾನ್ಸರ್ ಕಾರಕ ಇರ್ತಾವ ಅಂತ. ಹೌದೌದು. ಆದರೆ ಅದ್ರ ಮೇಲೆ ರಿಸರ್ಚ್ ಸಂಶೋಧನೆ ನಡೀತಾ ಇದೆ. ಆ ಸಂಶೋಧನೆ ಪ್ರಕಾರ ನೋಡಿದ್ರೆ ಅವು ಅದರಿಂದ ಬಂದಿರೋಂಥ ಕ್ಯಾನ್ಸರ್ಗಳು ಪರ್ಸೆಂಟೇಜ್ ಮಾತ್ರ ಆಲ್ಮೋಸ್ಟ್ ನಿಲ್ ಅನ್ಬೋದು, ಅಥವಾ 1 to 2% ಅಂತ ಅನ್ಬೋದು. ಹೀಗಾಗಿ ನಾವು ಅದೇ ಕಾರಣ ಇರಬಹುದು ಅಂತ ನಾವು ತಗೊಳಕ್ಕಾಗಲ್ಲ. ಆದ್ರೆ ಒಂದು ಕಾರಣ ಇರಬಹುದು ಅಂತ ಹೇಳಿ ನಾವು ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಫಾರ್ ಎಕ್ಸಾಂಪಲ್ ರೇಡಿಯೇಷನ್ ಅಂತೀವಿ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ಮೊಬೈಲ್ದಿಂದ ಕ್ಯಾನ್ಸರ್ ಬರ್ತವೇನ್ರಿ ಅಂತ ಕೇಳ್ತಾರೆ. ಸೊ ಆಮೇಲೆ ಸ್ಪ್ರೇಗಳು ಯೂಸ್ ಮಾಡ್ತಾ ಇರ್ತೀವಿ ನಾವು. ಆಮೇಲೆ ಅಂಡರ್ ಆರ್ಮಲ್ಲಿ ಡಿಯೋಡ್ರೆಂಟ್ ಅಂತ ಯೂಸ್ ಮಾಡ್ತಿರ್ತೇವೆ. ಸೊ ಅಂಥ ಹೊತ್ತಿನಲ್ಲಿ ಆ ಸ್ಪ್ರೇ ಅಥವಾ ಈ ಥರ ಏನು ಕೆಮಿಕಲ್ಸ್ ಇರ್ತಾವಲ್ರಿ, ಅದರಲ್ಲಿ ಅಲ್ಯೂಮಿನಿಯಂ ಅಂತ ಹಾಕಿರ್ತಾರೆ. ಸೊ ಆ ಅಲ್ಯೂಮಿನಿಯಂದಿಂದ ಕ್ಯಾನ್ಸರ್ ಏನು ಬರೋದಿಲ್ಲ. ಆದರೆ ನಾವು ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಅಂತೀವಿ ನಾವು. ಆ ಗ್ಲ್ಯಾಂಡ್ಸ್ಗಳಿಗೆ ಡಕ್ಟ್ಗಳಿಗೆ ಮಾತ್ರ ಇದು ಹೋಗಿ ಮುಚ್ಚಿಬಿಡ್ತಾವೆ ಅಷ್ಟೇ. ಆದರೆ ಕ್ಯಾನ್ಸರ್ ಬರುವಂಥ ಕಾರಣಗಳೇನೂ ಆಗೋದಿಲ್ಲ. ಡಾಕ್ಟ್ರೆ, ಒಂದು ಕರೆ ಅದ ನಮಗೆ, ತಗೊಂಡು ನಾವು ಮುಂದುವರೆಯೋಣ. ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಭೀಮಸೇನರಾವ್ ಕುಲಕರ್ಣಿ ಅಂತೇಳಿ, ತಿಲಕ್ ನಗರ್, ಕಲಬುರಗಿ. ಹೇಳ್ರಿ ಭೀಮಸೇನರಾವ್ ಕುಲಕರ್ಣಿ, ಏನು ತಮ್ಮ ವಿಚಾರದ ಡಾಕ್ಟರ್ ಇದ್ದಾರೆ, ತಾವು ಕೇಳ್ಬೋದು. ಹೇಳ್ರಿ. ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾವ ಅಂತ ಹೇಳ್ತಾರ ಸರ್, ಅದು ಅದ್ರದ್ದು ಏನು ಸಿಸ್ಟಮ್ಸ್ ಏನದು? ನಮಸ್ಕಾರ ರೀ ಭೀಮಸೇನ್ ಸರ್. ಗಂಡಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಭಾಳ ಕಡಿಮೆ ರೀ. ಮೊನ್ನೆ ಪೇಪರ್ ನಲ್ಲಿ ನೋಡಿದೆ ಸರ್. ಪರ್ಸೆಂಟೇಜ್ ಏನಿದೆಲ್ರಿ ಭಾಳ ಕಡಿಮೆ ಇದೆ ರೀ. ಇವಾಗ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರ್ಗಳು ಪರ್ಸೆಂಟೇಜ್ ಭಾಳ ಇದೆ. ಗಂಡಸರಿಗೆ ಮೊದಲನೇ ಮಾತು, ಗಂಡಸರಿಗೆ ಆ ಬ್ರೆಸ್ಟ್ ಸ್ತನ ಬೆಳವಣಿಗೆ ಇರೋದಿಲ್ಲ ರೀ. ಬೆಳವಣಿಗೆ ಇತ್ತು ಅಂದರೆ ಅದು ಅಬ್ನಾರ್ಮಲ್ ಆಗಿಬಿಡುತ್ತಲ್ರಿ. ಇವಾಗ ನಾರ್ಮಲಿ ಸ್ತನ ಬೆಳವಣಿಗೆ ಇರೋದಿಲ್ಲ, ರುಡಿಮೆಂಟ್ರಿ ಅಂತ ನಾವು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತೀವಿ ನಾವು. ಹೀಗಾಗಿ ಅದು ನಾರ್ಮಲಿ ಏನು ಬೆಳೆಯೋದಿಲ್ಲ. ಈಗ ಅಬ್ನಾರ್ಮಲ್ ಏನು ಬೆಳೀತಪ್ಪ, ಯಾಕೆ ಬೆಳೀತು, ಮಲ್ಟಿಪ್ಲೈ ಯಾಕಾಯಿತು, ಅದು ಕ್ಯಾನ್ಸರ್ದಿಂದನೇ ಮಲ್ಟಿಪ್ಲೈ ಆಯಿತು ಅಂತ ನಾವು ಹಂಗೆ ತಿಳ್ಕೊಳ್ಳುವಂಥದ್ದಿಲ್ಲ. ಕ್ಯಾನ್ಸರ್ ಇರೋದೇ ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ. ಸೊ ಹೀಗಾಗಿ ಇವಾಗ 100 ಜನರಿಗೆ 100 ಗಂಡಸರಿಗೆ ಸ್ತನ ಬೆಳೆದಿದೆ ಅಂತ ತಿಳ್ಕೊರಿ ನೀವು.
ಆ 100 ಜನರ ಅದರ ಮೇಲ್ಸ್ ಗಂಡಸರಿಗೆ ಸ್ತನ ಬೆಳೆದಿರೋರಲ್ಲಿ ಭಾಳ ಅಂದರೆ ಒಬ್ರಿಗೂ ಅಥವಾ ಇಬ್ಬರಿಗೆ ಮ್ಯಾಕ್ಸಿಮಮ್ 3 ಜನರಿಗೆ ಮಾತ್ರ ಅದು ಸ್ತನ ಕ್ಯಾನ್ಸರ್ ಆಗ್ಬೋದು ಗಂಡಸರಲ್ಲಿ. ಸೊ ಹೀಗಾಗಿ ಅದಕ್ಕೇನು ಸಂಬಂಧ ಬೀಳಲ್ರಿ, ಅಲ್ಲ ಅದು ಭಯಪಡೋದು. ಹೆಂಗ್ ಗೊತ್ತಾಗ್ಬೇಕು ಹೆಂಗ್ ಸರ್ ಅದು? ಹಾಂ, ಅದು ಗೊತ್ತಾಗಬೇಕು ಅಂದರೆ ಬರೀ ಗಡ್ಡಿ ಮಾತ್ರ ನೋಡಬೇಕು ನಾವು. ಗಡ್ಡಿ ಇತ್ತು ಅಂತಂದರೆ ಅದು ಗಡ್ಡಿ ಆಗಿದೆಯಪ್ಪ, ಇದು ನಾನು ವೈದ್ಯರ ಹತ್ರ ಹೋಗ್ಬೇಕು, ತಪಾಸಣೆ ಮಾಡ್ಕೊಳ್ಬೇಕು, ಇದು ಏನಿದೆ, ಇದು ಗಡ್ಡಿ ಏನು ಕ್ಯಾನ್ಸರ್ದಿದೇನೋ ಅಥವಾ ಕ್ಯಾನ್ಸರ್ ಇರದೇ ಅದನೋ ಅಥವಾ ಬೇರೆ ಏನಿದೇನೋ ಈ ಥರನೂ ಇರುತ್ತೆ ಅದು. ತಪಾಸಣೆ ಮಾಡಿಸಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ, ಭಯ ಪಡೋಂಥದ್ದು ಏನಿಲ್ಲ ಅದು. ಕೆಲವೊಂದ್ಸರಿ ಏನಾಗುತ್ತೆ, ನೋವು ಇರಲ್ಲ ಕ್ಯಾನ್ಸರ್ಗೆ, ಇನಿಷಿಯಲಿ ನೋವು ಇರಲ್ಲ, ಮುಂದೆ ನೋವು ಬರುತ್ತೆ. ಇಲ್ಲಿ ಗುಲ್ಬರ್ಗದಲ್ಲಿ ಫೇಮಸ್ ಯಾರು ಸರ್ ಕ್ಯಾನ್ಸರ್ ಸಲುವಾಗಿ? 2 ಆಸ್ಪತ್ರೆಗಳು ಇದಾವಲ್ರಿ, ಕಿದ್ವಾಯಿ ಆಸ್ಪತ್ರೆ ಮತ್ತು HCG ಆಸ್ಪತ್ರೆ ಇದಾವಲ್ಲ. ಸೊ ಈ HCG ಹಾಂ, ಎಲ್ಲ ಸರ್ ಅದು? ಅದು ಇಲ್ಲಿ ಖೂಬಾ ಪ್ಲಾಟ್ನಲ್ಲಿ ಇದೆ. ಅದು ಅದ್ರ ಜೊತೆನೆ ನೀವು ಯುನೈಟೆಡ್ ಹಾಸ್ಪಿಟಲ್ನೂ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಗಳು ಭಾಳಷ್ಟು ಬರ್ತಾ ಇದ್ದಾರೆ. ಪ್ಲಸ್ ಬರೀ ಸಣ್ಣ ಸಣ್ಣ ಕ್ಯಾನ್ಸರ್ ಕ್ಲಿನಿಕ್ಗಳನ್ನೂ ಇದ್ದಾವೆ. ಸೊ ಅಲ್ಲಿನೂ ಹೋಗ್ಬೋದ್ರಿ. ಮೊದಲಿಗಿಂತ ಸಾಕಷ್ಟು ಕ್ಯಾನ್ಸರ್ ವೈದ್ಯರು ಸ್ಪೆಷಲಿಸ್ಟ್ಗಳು ಆಗ್ತಾ ಇದ್ದಾರೆ, ಭಾಳ ಫರಕ್ ಆಗಿದೆ. ಕಿದ್ವಾಯಿ ನೋಡ್ರಿ, ಮಿಡಲ್ ಕ್ಲಾಸ್ ಜನರಿಗೆ ಆಮೇಲೆ ಬಡತನ ಜನರಿಗೆ ಕಿದ್ವಾಯಿ ನಂಬರ್ 1 ಹಾಸ್ಪಿಟಲ್, ಸತ್ಯ ಹೇಳ್ಬೇಕು. ಅಲ್ಲಿನ ವೈದ್ಯರು ಕೂಡ ಬಹಳ ಮನಸಾಪೂರ್ವಕವಾಗಿ ನಿಮಗೆ ಚಿಕಿತ್ಸೆ ಕೊಡ್ತಾರ್ರಿ ಅಂತಲ್ಲಿ. ನನ್ನ ಸ್ವಂತದ ಅನುಭವ, ನಾನು ತಿರುಗಾಡ್ತಾ ಇರ್ತೀನಿ, ನನ್ನ ಕೈಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಿದ್ದಾರೆ, ನನಗೆ ಬಹಳ ಹೆಮ್ಮೆ ಆಗುತ್ತೆ. ನನ್ನ ಕೈಯಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಇವತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಒಂದು ಜನರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ, ಫ್ರೀ ಟ್ರೀಟ್ಮೆಂಟು ಮಾಡ್ತಿದ್ದಾರೆ. ಒಂದು ಸಂತೋಷದ ಸುದ್ದಿ ಇದು. ಯಾಕಂದ್ರೆ ನಮ್ಮ ಕಡೆ, ನಮ್ಮ ಕರ್ನಾಟಕ ಕಡೆ ಭಾಗದಲ್ಲಿ ಹೌದೌದು ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳೇ ಕಡೆ ಹೋದಂಗ ಸರ್. ಹೌದೌದು, ಇಲ್ಲಿ ಕಿದ್ವಾಯಿ ಒಳ್ಳೆ, ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಹೈದರಾಬಾದ್, ಪುಣೆ, ಈ ಕಿದ್ವಾಯಿ ಮತ್ತು HCG ಯಾವ ಥರ ಇದಾವಂದ್ರೆ ಇವ್ರದ್ದು ಬ್ರಾಂಚ್, ಇದ್ರದ್ದು ಮೇನ್ ಹೆಡ್ ಬೆಂಗಳೂರಲ್ಲಿ ಇರುತ್ತೆ. ಇಲ್ಲಿ ಇವರಿಬ್ರು ಇಲ್ಲಿಂದನೇ 90% ಟ್ರೀಟ್ಮೆಂಟ್ ಇಲ್ಲೇ ಆಗುವಂಥ ಕೋಶಿಶ್ ಮಾಡ್ತಾರೆ ಇವರು. ಅಚಾನಕ್ ಏನೋ ಇಲ್ಲಿ ಆಗದೇ ಇರುವಂಥ ಸ್ಥಿತಿಯಲ್ಲಿ ಮಾತ್ರ ಅವರು ಬೆಂಗಳೂರಿಗೆ ರೆಫರ್ ಮಾಡ್ತಾರೆ. ಕೆಲವೊಂದ್ಸರಿ ಇವಾಗ ನೋಡ್ರಿ, ಗುಲ್ಬರ್ಗ ಇಷ್ಟೊಂದು ಬೆಳೀತದೆ ಅಂದರೆ ಆ ಬೆಂಗಳೂರಿಂದ ಸ್ಪೆಷಲಿಸ್ಟ್ಗಳು ಡಾಕ್ಟರ್ ಗುಲ್ಬರ್ಗಕ್ಕೆ ಬಂದು ಕಿದ್ವಾಯ್ದಲ್ಲೇ ಇರ್ಬೋದು ಅಥವಾ HCGದಲ್ಲಿ ಇರ್ಬೋದು ಆಪ್ರೇಷನ್ನು ಮಾಡಿ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಪೇಷಂಟ್ಗಳಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ನೀವು ಬೆಂಗಳೂರಿಗೆ ಹೋಗೇಬೇಕು ಅಂತೇನಿಲ್ಲ, ಇಲ್ಲಿ ಇದ್ದುಕೊಂಡು ಕೂಡ ಬೆಂಗಳೂರಿಂದ ಡಾಕ್ಟ್ರು ವೈದ್ಯರು ಇಲ್ಲಿ ಬಂದು ನಿಮಗೆ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಒಂದು ಮಾರ್ಗದರ್ಶನ ಮಾಡಿ ಹೋಗ್ತಾರೆ ಅವರು. ಒಳ್ಳೆಯದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಾಕಷ್ಟು ವಿಚಾರಗಳನ್ನು ಅವರು ಪಾಪ ಕೇಳಿದ್ರು, ಮತ್ತು ತಾವು ಕೂಡ ಅವರಿಗೆ ಸಮಾಧಾನ ಹೇಳಿದ್ರಿ. ಸರ್, ಈಗ ಒಂದು ಕೊನೆ ಪ್ರಶ್ನೆ ಸಂಕ್ಷಿಪ್ತವಾಗಿ ಏನಪ್ಪ ಅಂತಂದರೆ, ಈಗ ಕ್ಯಾನ್ಸರ್ ಅದ ಅಂಥೇಳಿ ಗೊತ್ತಾದ ಕೂಡಲೇ ಪೇಷಂಟ್ಸು ಏನು ಮಾಡಬೇಕು ಅಂದ್ರೆ ಅವರಿಗೆ ಒಂದು ಸರಿಯಾದಂಥ ಒಂದು ಮಾಹಿತಿ, ಸರಿಯಾದಂಥ ಒಂದು ಕೌನ್ಸೆಲಿಂಗ್, ಸರಿಯಾದಂಥ ಒಂದು ದಾರಿ ಅವರಿಗೆ ಸಿಗಬೇಕು ಅಂತಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಯಾರನ್ನ ಕೇಳ್ಬೋದು? ಅಂದರೆ ಅವ್ರಿಗೆ ಒಂದು ಹಾದಿ, ಈ ಹಾದಿ ಒಳಗೆ ಹೋದರೆ ನಿಮ್ದೆಲ್ಲ ಸುಗಮ ಆಗ್ತದಪ್ಪ ಅನ್ನುವಂಥ ಒಂದು ನಿಶ್ಚಿಂತವಾದಂಥ ಒಂದು ಭಾವ ಕೊಡುವಂಥ ಒಂದು ಮಾರ್ಗದರ್ಶನ. ಇದಕ್ಕಾಗಿ ನಂದು ವ್ಯಕ್ತಿತ್ವದ ವಿಚಾರ ಏನಂತಂದರೆ, ನೀವು ಕಿದ್ವಾಯ್ದಲ್ಲೇ ಹೋಗ್ಬೋದು, HCGದಲ್ಲಿ ಹೋಗ್ಬೋದು, ಅಥವಾ ಕ್ಯಾನ್ಸರ್ ವೈದ್ಯರಲ್ಲಿ ಹೋಗ್ಬೋದು. ಅದರಲ್ಲಿ ಫಿಸಿಷಿಯನ್ಸ್ ಅಂತ ಮುಖ್ಯವಾಗಿ ವೈದ್ಯರಿರ್ತಾರೆ. ಅವ್ರ ಹತ್ರ ಮೊದಲು ಹೋಗಿ ಫಿಸಿಷಿಯನ್ಸ್ದ ಜೊತೆ ನಿಮ್ಮದು ಡಿಸ್ಕಷನ್ ಆಯಿತು ಅಂತಂದರೆ ಅವರು ಇನಿಷಿಯಲ್ ಸ್ಟೇಜ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಎರಡನೇದಾಗಿ ಆ ಫಿಸಿಷಿಯನ್ ಮಾರ್ಗವಾಗಿ ರಕ್ತ ತಪಾಸಣೆ ಅಥವಾ ಬೇರೆ ಏನಾದರೂ ತಪಾಸಣೆಗಳು ಜರೂರತ್ತಿದ್ದಲ್ಲಿ ಅಂಥ ಹೊತ್ತಿನಲ್ಲಿ ಅದೂ ತಪಾಸಣೆ ಮಾಡಿದ ಮೇಲೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಅಂತ. ಒಳ್ಳೆಯದು ಡಾಕ್ಟರ್ ನಂದ್ಯಾಳ್ ಸರ್, ನಮ್ಮ ಸಮಯ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು. ಆತ್ಮೀಯರೇ, ಇಲ್ಲಿ ತನಕ ಏನು ಡಾಕ್ಟರ್ ವಿ ನಂದ್ಯಾಳ್ ಅವರು ನಮ್ಮ ಜೊತೆಗೆ ಭಾಗವಹಿಸಿ ಈ ಕಾರ್ಯಕ್ರಮದೊಳಗೆ ತಮ್ಮ ವಿಚಾರಗಳನ್ನು ತಮಗೆ ಹೇಳಿದ್ದಾರೆ. ಅವ್ರನ್ನ ತಾವು ಸಂಪರ್ಕ ಮಾಡಿ ಮಾತಾಡಿಸ್ಬೋದು, ತಮ್ಮ ವಿಚಾರಗಳಿಗೆ ಅವರಿಂದ ಸ್ಪಂದನ ಕೇಳ್ಬೋದು. ಅದಕ್ಕಾಗಿ ಅವರ ನಂಬರ್ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬೋದು. 8550021999 ಈ ನಂಬರನ್ನ ಸಂಪರ್ಕ ಮಾಡಿ ತಾವು ಅವರಿಗೆ ಮಾತಾಡಿಸಿ ತಮ್ಮ
ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಆದರೂ ಕೂಡ ತಾವು ಕಚೇರಿಯ ಸಮಯದೊಳಗೆ ಫೋನ್ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಡಾಕ್ಟರ್ ವಿ ಬಿ ನಂದ್ಯಾಳ್ ಸರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಏನು ಕ್ಯಾನ್ಸರ್ ದಿನಾಚರಣೆ ಸಂದರ್ಭದೊಳಗೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಸ್ತೃತವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ವೈದ್ಯರ ಕಡೆ ಪೇಷಂಟ್ಸು ರೋಗಿಗಳು ಬರುವುದೇನು ಅಂತಂದರೆ ಔಷಧಕ್ಕಾಗಿ ಬರ್ತಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಂತ್ವನ, ಒಂದು ಸಮಾಧಾನದ ಸಲುವಾಗಿ ಬರ್ತಾರೆ. ಡಾಕ್ಟರ್ ಒಂದು ಮಾತು ಹೇಳಿದ್ರೆ ಅವ್ರ ಎಲ್ಲ ಹೆದರಿಕೆ ಎಲ್ಲ ಓಡಿ ಹೋಗ್ತದೆ. ಅಂಥ ಮಾತುಗಳನ್ನು ತಾವು ಇವತ್ತಿನ ದಿವಸ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ಹೇಳಿದ್ದೀರಿ. ಕ್ಯಾನ್ಸರ್ ಬಗ್ಗೆ ವಿಸ್ತೃತವಾದಂಥ ಒಂದು ಅರಿವು ಮೂಡಿಸೋದಕ್ಕೆ ತಮ್ಮ ಅನುಭವಗಳನ್ನು ಬಳಸಿ ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಏನು ತಾವು ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ಆಕಾಶವಾಣಿಯ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮೀಯರೇ, ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದೊಳಗೆ ನಾವು ನೀವು ಜೊತೆಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದ ಸರ್. ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ರುಳಿ ಸರ್ ಅವರಿಗೆ ಋಣಿಯಾಗಿರುತ್ತೇನೆ. ಇದು ಒಂದು ಅವಕಾಶ ಸಿಕ್ಕಿತ್ತು ನನಗೆ, ಜನರ ಜೊತೆ ಸ್ಪಂದನೆ ಮಾಡುವುದು, ಆಮೇಲೆ ನಮ್ಮ ಒಂದು ಜ್ಞಾನವನ್ನು ಹಂಚಿಕೊಳ್ಳುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಹೆಜ್ಜೆಗಳು ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕಲಬುರಗಿಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ವಿ ಬಿ ನಂದ್ಯಾಳ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಪ್ರಸಾರ ನೆರವು ಸಂಗಮೇಶ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಗೋವಿಂದರಾವ್ ವಿ ಕುಲಕರ್ಣಿ ಮತ್ತು ಹನುಮಂತ್ ಮಡಪೆ. ಜೊತೆಯಲಿ ಬಾನುಲಿಯ ಜೊತೆಯಲಿ.